ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವೋ ಶರಣಾಗತರಕ್ಷಕವರಲೋಲಂ ಬಸವೋ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಶರಣಬಂಧುಗಳೇ, ಇಂದು ನಾನು ತಮಗೆಲ್ಲ ಬಸವಣ್ಣನವರ ಸಮಗ್ರ ಜೀವನ ಚರಿತ್ರೆಯನ್ನು ಪ್ರವಚನ ರೂಪದಲ್ಲಿ ಕೇಳಿಸ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ಅಸಮತೆ ತೊಡೆಯಲು ಇಳೆಗೈ ತಂದ ಪರಶಿವ ಸಾಕಾರ ಪರಶಿವ ಸಾಕಾರ. ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಒಬ್ಬ ಶ್ರೇಷ್ಠ ದಾರ್ಶನಿಕರು, ಪ್ರವಾದಿಗಳು, ಸಮಾಜ ಸುಧಾರಕರು, ಮಂತ್ರಪುರುಷರು. ಮನುಕುಲ ಅನ್ನುವಂತಹ ಮಹಾವೃಕ್ಷ ಶತಶತಮಾನಗಳಿಗೊಮ್ಮೊಮ್ಮೆ ಯುಗ ಯುಗಾಂತರಗಳಲ್ಲಿ ಕೆಲವು ವಿಶೇಷ ವ್ಯಕ್ತಿಗಳನ್ನು ಅದು ಹೂವಾಗಿ ಅರಳಿಸ್ತಾ ಇದೆ. ಮನುಕುಲ ಮಹಾವೃಕ್ಷದಲ್ಲಿ ಅರಳಿದಂತಹ ಈ ದೈವಿ ಕುಸುಮಗಳು ತಮ್ಮ ನಂತರದ ಜಗತ್ತಿಗೆ ಶತಶತಮಾನಗಳ ಕಾಲವು ಮತ್ತು ಎಂದೆಂದೂ ತಮ್ಮ ತತ್ವ ಸಂದೇಶದ ಸೌರಭವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮನೆಂಬ ಕಲಾವಿದ ತನ್ನ ಕಾರುಣ್ಯ ಕುಂಚದಿಂದ ವಿಶ್ವಗುರು ಬಸವಣ್ಣನವರು ಅನ್ನುವಂತಹ ಅಪರೂಪದ ಒಂದು ಚಿತ್ರವನ್ನು ಜಗತ್ತಿಗೆ ಬಿಡಿಸಿಕೊಟ್ಟಿದ್ದಾನೆ. ಒಬ್ಬ ಶಿಲ್ಪಿ ಅನೇಕ ಮೂರ್ತಿಗಳನ್ನು, ಶಿಲ್ಪಗಳನ್ನು ಕಟ್ಟಿತಾನೆ. ಆದರೆ ಕೆಲವು ಶಿಲ್ಪಗಳು ಅವನ ಕೀರ್ತಿಯನ್ನು, ಆ ಶಿಲ್ಪಿಯ ಕೀರ್ತಿಯನ್ನು ಲೋಕೋತ್ತರವಾಗಿ ಮಾಡ್ತವೆ. ಅದೇ ರೀತಿಯಲ್ಲಿ ಪರಮಾತ್ಮನು ಅನೇಕ ಮಹಾತ್ಮರು, ಪ್ರವಾದಿಗಳು ಅನ್ನುವಂತಹ ಶಿಲ್ಪಗಳನ್ನು ಕಟ್ಟದಿರಬಹುದು. ಆದರೆ ಪರಮಾತ್ಮನು ರೂಪಿಸಿ ಕೊಟ್ಟಂತಹ ವಿಶ್ವಗುರು ಬಸವಣ್ಣನವರು ಅನ್ನುವಂತಹ ಆ ಮಹಾಶಿಲ್ಪ ಪರಮಾತ್ಮನ ಕೀರ್ತಿಯನ್ನೇ ಅಧಿಕಗೊಳಿಸಿದೆ ಅಂದರೆ ಉತ್ಪ್ರೇಕ್ಷೆ ಅಲ್ಲ. ಯಾಕೆಂದರೆ ಅಂತಹ
ಒಬ್ಬ ಪರಿಪೂರ್ಣ ಮಾನವರಾಗಿ ಬಸವಣ್ಣನವರು ರೂಪುಗೊಂಡ್ರು. ನಾವು ನೋಡ್ತಾ ಇದ್ದೇವೆ, ಜಗತ್ತಿನಲ್ಲಿ ಕೆಲವಾರು ಗುಣಗಳನ್ನ, ಕೆಲವಾರು ವಿಶೇಷವಾದಂತಹ ಲಕ್ಷಣಗಳನ್ನ ಅಳವಡಿಸಿಕೊಂಡಂತಹ ಮಹಾತ್ಮರುಗಳಿರ್ತಾರೆ. ಆದರೆ ಬಸವಣ್ಣನವರು ಬಹುಮುಖವಾದ ವ್ಯಕ್ತಿತ್ವವನ್ನು ಹೊಂದಿ ಸರ್ವತೋಮುಖವಾದಂತಹ ಸದ್ಗುಣಗಳನ್ನ ಬೆಳೆಸಿಕೊಂಡಂತಹ ವ್ಯಕ್ತಿಗಳು. ಅದಕ್ಕಾಗಿಯೇ ಇಲ್ಲಿ ಹೇಳ್ತಾ ಇರೋದು, ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ಕೇವಲ ಒಂದು ಜಾತಿಯನ್ನೋ ಒಂದು ಕುಲವನ್ನೋ ಉದ್ಧಾರ ಮಾಡ್ಲಿಕ್ಕಾಗಲಿ, ಅಥವಾ ಒಂದು ವಂಶಕ್ಕೆ ಕೀರ್ತಿ ತರಲಿಕ್ಕೋ, ಒಂದು ಕುಲಕ್ಕೆ ಜಾತಿಗೆ ಕೀರ್ತಿ ತರಲಿಕ್ಕೋ ಹುಟ್ಟಿ ಬಂದವರಲ್ಲ ಬಸವಣ್ಣನವರು. ಅವರ ಬರವು ಇಡೀ ಮನುಕುಲಕ್ಕೆ ವಿಶೇಷವಾದಂತಹ ಕಾಂತಿಯನ್ನು ತಂದು ಕೊಟ್ಟಂತಹ ಬರವು. ಯಾಕೆ ಅಂದ್ರೆ ಬಸವಣ್ಣನವರು ಬದುಕಿದ್ದು ಇಡೀ ಮಾನವ ಕುಲದ ಹಕ್ಕು ಬಾಧ್ಯತೆಗಳನ್ನ ಕಾಪಾಡಲಿಕ್ಕಾಗಿ. ಅವರ ಹೋರಾಟ ಯಾವುದೇ ಒಂದು ಜಾತಿಯ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಾಗಿ ಆಗಲಿ, ಅಥವಾ ಯಾರೇ ಪಟ್ಟಭದ್ರರನ್ನ ಒಂದು ಪೋಷಣೆ ಮಾಡಲಿಕ್ಕಾಗಿ ಆಗಲಿ ಇರದೆ, ಇಡೀ ಸಮಸ್ತ ಮಾನವ ಕುಲಕೋಟಿಯ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವುದೇ ಆಗಿತ್ತು. ಎಲ್ಲ ಮಾನವರಿಗೂ ಕೂಡ ಎಲ್ಲ ಬಗೆಯ ಹಕ್ಕುಗಳನ್ನ ಒದಗಿಸಿ ಕೊಡುವುದೇ ಆಗಿತ್ತು. ಅದಕ್ಕಾಗಿ ಅವರ ಬರವು ಮನುಕುಲದ ಒಂದು ಜೀವಾಳ ಅನ್ನುವುದನ್ನು ನಾವು ಗುರುತಿಸಿಕೊಂಡು ಮುಂದೆ ಹೋಗೋಣ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನು ಅಟ್ಟಿದನಯ್ಯ ಒಬ್ಬ ಶರಣನ. ಆ ಶರಣ ಬಂದು ಮರ್ತ್ಯವನೇ ಕೈಲಾಸವ ಮಾಡಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಕೆಯಾದನು ಅಂತ ಹೇಳಿ ಅಲ್ಲಮಪ್ರಭುಗಳು ಹೇಳ್ತಾ ಇರ್ತಾರೆ. ಈ ಜಗತ್ತು ಪರಮಾತ್ಮನ ಒಂದು ಮಹಾಮನೆ. ಬಹಳ ಸುಂದರವಾಗಿ ಮಹಾಮನೆಯನ್ನ ಪರಮಾತ್ಮ ರೂಪಿಸಿದ್ದಾನೆ, ಕಟ್ಟಿದ್ದಾನೆ. ಇದು ಸೃಷ್ಟಿಯಾದಾಗ ಇಲ್ಲಿ ಯಾವುದೇ ರೀತಿಯ ಗಡಿಗಳಿರಲಿಲ್ಲ, ಭಾಷಾ ಭೇದಗಳಿರಲಿಲ್ಲ, ಇನ್ನು ಯಾವುದೇ ರೀತಿಯ ಭೇದ ಭಾವಗಳು ಕೂಡ ಒಂದು ಸೀಮೆಗಳು ಈ ಜಗತ್ತಿನಲ್ಲಿ ಇರಲಿಲ್ಲ. ಆದರೆ ಸ್ವಾರ್ಥಿಯಾದ ಮಾನವ ಕಾಲಾನಂತರದಲ್ಲಿ ಭಾಷೆ ಎನ್ನುವ ಗೋಡೆಯನ್ನ ಹಾಕೊಂಡ, ದೇಶ ಅನ್ನುವಂತಹ ಗೋಡೆಯನ್ನ ಹಾಕೊಂಡ, ಅದಕ್ಕೂ ಮಿಗಿಲಾಗಿ ಬಹಳ ಸೀಮಿತವಾದ ಜಾತಿ ಎನ್ನುವ ಗೋಡೆಯನ್ನ ನಿರ್ಮಾಣ ಮಾಡಿಕೊಂಡ. ಹೀಗೆಲ್ಲ ಮಾನವ ಜನಾಂಗವನ್ನ, ಮರ್ತ್ಯವನ್ನ ಒಡೆದು 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 ಚೂರು ಮಾಡಿಬಿಟ್ಟ. ನೀವು ಒಂದು ಹೊಸ ಮನೆಯನ್ನ ಕಟ್ಸಿ ಬಾಡಿಗೆ ಕೊಟ್ಟಿರ್ತೀರ, ಬಹಳ ಚೆನ್ನಾಗಿ ಕಟ್ಸಿದ್ದೀರಾ, ಬಹಳ ಅತ್ಯುತ್ತಮವಾದಂತ ಆಯಿಲ್ ಪೇಂಟಿಂಗೇ ಮಾಡ್ತಿದ್ದೀರಿ, ಆಮೇಲೆ ನೆಲಕ್ಕೆಲ್ಲ ಬಹಳ ಉತ್ತಮವಾದಂತ ಮೊಸಾಯಿಕ್ ಫ್ಲೋರಿಂಗು, ಅಮೃತಶಿಲೆಯ ಫ್ಲೋರಿಂಗ್ಗಳನ್ನ ಮಾಡಿದ್ದೀರಿ. ಈ ಒಂದು ತೇಗದ ಕಟ್ಟಿಗೆಗಳ ಬಾಗಿಲುಗಳು, ಕಿಟಕಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಮಾಡಿ ಮನೆಯನ್ನು ನೀವು ಬಾಡಿಗೆ ಕೊಟ್ಟಾಗ ಬಾಡಿಗೆದಾರರಲ್ಲಿ ಜವಾಬ್ದಾರಿ ಇದ್ರೆ ಯಾರ ಮನೆ ಆದ್ರೇನು ನಾವು ಆ ಮನೆನ ಹಾಳು ಮಾಡಬಾರ್ದು ಅಂತ ಬಹಳ ಜೋಪಾನವಾಗಿ ಬಳಸ್ತಾರೆ. ಇನ್ನು ಕೆಲವರೇನು, ಅಯ್ಯೋ ಇದೇ ನಮ್ಮನೆನಾ, ಬಾಡಿಗೆ ಇವತ್ತೆಲ್ಲ ನಾಳೆ ಬಿಟ್ಟು ಹೋಗ್ತೀವಿ ಅಂತಾರೆ. ಅಲ್ಲಿ ಗೀಚ್ ಹೊಡಿಯೋದು, ಇಲ್ಲಿ ಕೆಡಬೋದು, ಇಲ್ಲಿ ತರಿಕೊಂಡು ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಆ ಮನೇನ ಅವ್ರು ಸರಿಯಾಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ಹೇಳಿ ನೋಡ್ಲಿಕ್ಕೆ ನೀವೇನ್ ಮಾಡ್ತೀರಾ, ಆಗಾಗ ನಿಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀರಾ. ಸ್ವಲ್ಪ ಏನಾದ್ರೂ ಸಣ್ಣ ಪುಟ್ಟ ರಿಪೇರಿಗಳಿದ್ರೆ ಮನೇನ ಮತ್ತೆ ರಿಪೇರಿ ಮಾಡಿಸಿ ಅಂದವಾಗಿ ಇಟ್ಕೊಳ್ಬೇಕು ಅನ್ನೋ ಕಳಕಳಿ ಮನೆ ಮಾಲೀಕರಾದ ನಿಮಗಿರುತ್ತೆ. ಹಾಗೆ ಪರಮಾತ್ಮನು ಈ ಮಹಾಮನೆ ಎನ್ನುವ ಜಗತ್ತಿನ ಮಾಲೀಕ. ಈ ಮನೆಯನ್ನ ಸ್ವಾರ್ಥಿ ಮಾನವರು ಅಂದಗೆಡಿಸಿದ್ದನ್ನ ಕಂಡು, ಜಾತಿ ವರ್ಗ ವರ್ಣ ವೈಷಮ್ಯಗಳಿಂದ ಇದನ್ನ ಕೆಡಿಸಿದ್ದನ್ನ ಕಂಡು, ಇದನ್ನ ಪುನಃ ಸರಿಪಡಿಸಬೇಕು ಅಂತಲೋ ಈ ಮನೆಯ ಉಸ್ತುವಾರಿಯನ್ನ ನೋಡಿಕೊಳ್ಳಬೇಕು ಅಂತಲೋ ಬಸವಣ್ಣ ಅನ್ನುವ ಪ್ರವಾದಿಯನ್ನ ಕಳಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಮನುಕುಲದ ಇತಿಹಾಸದಲ್ಲಿ ಬಸವಣ್ಣನವರಂತಹ ಮಹಾಪುರುಷರ ಬರವು ಒಂದು ಹೊಸ ಚೇತನವನ್ನ, ಹೊಸ ಶಕ್ತಿಯನ್ನ, ಹೊಸ ವಿಚಾರಧಾರೆಯನ್ನ ಜಗತ್ತಿಗೆ ಕೊಡುವುದನ್ನ ನಾವು ಕಾಣ್ತಾ ಇದ್ದೇವೆ. ಇಂತಹ ಬಸವಣ್ಣನವರನ್ನ ನಾನು ಈ ಪದ್ಯದಲ್ಲಿ ಪರಶಿವ ಸೂನು ಅನ್ನುವಂತಹ ಪದವನ್ನ ಬಳಸಿ ಹೇಳಿದ್ದೇನೆ. ಬಸವಣ್ಣನವರು ಪರಶಿವ ಸೂನು, ಅದನ್ನ ಈ ರೀತಿ ನಾನು ಹೇಳ್ತಾ ಇದ್ದೇನೆ. ಕನ್ನಡ ನಾಡಿನ ಚಿನ್ಮಯ ಭಾನು, ಕನ್ನಡ ನುಡಿಗೆ ಹೊನ್ನಿನದೇನು. ಕನ್ನಡ ನಾಡಿನ ಚಿನ್ಮಯ ಭಾನು, ಕನ್ನಡ ನುಡಿಗೆ ಹೊನ್ನಿನದೇನು. ಬಣ್ಣವ ಹರಿಸುವ ಪರಶಿವ ಸೂನು, ನನ್ನಿಯ ಬಾಳಿಗೆ ಐಸಿರಿ ಜೇನು. ಬನ್ನವ ಹರಿಸುವ ಪರಶಿವ ಸೂನು, ನನ್ನಿಯ ಬಾಳಿಗೆ ಐಸಿರಿ ಜೇನು. ನನ್ನಿಯ ಬಾಳಿಗೆ ಐಸಿರಿ ಜೇನು. ಬಸವಣ್ಣನವರು ಪರಶಿವ ಸೂನು ಅಂದರೆ ಸನ್ ಆಫ್ ಗಾಡ್, ಪರಮಾತ್ಮನ ಅತ್ಯಂತ ಪ್ರೀತಿಯ ಮಗ. ಅದಕ್ಕಾಗಿ
ತಾಯಿ ತಂದೆಗಳು ಇಟ್ಟ ಹೆಸರು ಬಸವರಸ. ನಂತರ ಅವರಿಗೆ ಬಂದ ಹೆಸರು ಸಂಗನ ಬಸವಣ್ಣ. ಸಂಗನ ಬಸವಣ್ಣ ಅಂದ್ರೆ ಸನ್ ಆಫ್ ಗಾಡ್, ಪರಮಾತ್ಮನ ಪ್ರೀತಿಯ ಮಗ, ಸಂಗಮನಾಥನ ಕರುಣೆಯ ಕಂದ ಅಂತ ಅದರ ಅರ್ಥ. ಏನು ಇದು, ಯಾಕೆ ಹೀಗೆ ನೋಡಿ. ಈ ಜಗತ್ತಿನಲ್ಲಿ 2 ಪ್ರಕಾರದ ಮಹಾತ್ಮರಿರ್ತಾರೆ. ಅದಕ್ಕೊಂದು ಬಹಳ ಒಳ್ಳೆ ದೃಷ್ಟಾಂತ ಇದೆ ಕೇಳಿ. ಒಂದು ಸಲ ಏನಾಯ್ತು, ಒಬ್ಬ ಮಹಾಪುರುಷ ಅವನು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತಾ ಇದ್ದಾಗ ಏನಾಯ್ತು, ಒಂದು ಕಡೆಯಲ್ಲಿ ಸ್ವರ್ಗ, ಅದರ ಮುಂಭಾಗದಲ್ಲಿ 2 ದಪ್ಪ ಪುಸ್ತಕಗಳಿದ್ವು. ಆ ದಪ್ಪ ಪುಸ್ತಕಗಳಲ್ಲಿ ಒಂದು ಪುಸ್ತಕದ ಮೇಲೆ ಏನಿತ್ತು ಅಂದ್ರೆ, ಯಾರು ದೇವರನ್ನ ಉತ್ಕಟವಾಗಿ ಪ್ರೀತಿಸಿದ್ದಾರೋ ಅವರ ಹೆಸರು ಇದು ಇಲ್ಲಿದೆ ಅಂತ ಹೇಳಿ ಅದ್ರ ಮೇಲೆ ಬರೆದಿತ್ತು, ಆ ದಪ್ಪ ಪುಸ್ತಕದ ಮೇಲೆ. ಈ ಹೋದಂತಹ ಮಹಾತ್ಮನಿಗೆ ಕುತೂಹಲ ಆಯ್ತು, ನಾನು ನನ್ನ ಜೀವನ ಪರ್ಯಂತರವೂ ದೇವರನ್ನ ಪ್ರೀತಿ ಮಾಡಿದ್ದೇನೆ, ನನ್ನ ಹೆಸರು ಈ ಪುಸ್ತಕದಲ್ಲಿ ಇರ್ಬೋದಲ್ಲ ಅಂತ ತಿಳ್ಕೊಂಡು ಅವನು ಹೋಗಿ ಆ ಪುಸ್ತಕದ ಹಾಳೆಗಳನ್ನ ತೆಗೆದು ನೋಡ್ದ. ಆದ್ರೆ ಆ ಪುಸ್ತಕ ಇಡೀ ಹುಡುಕಿದ್ರು ಕೂಡ ಅವನ ಹೆಸರು ಇಲ್ವೇ ಇಲ್ಲ. ಅವನ ಮನಸ್ಸಿಗೆ ಅನಿಸ್ತು, ನಾನ್ ತಿಳ್ಕೊಂಡಿದ್ದೆ ನಾನು ದೇವರನ್ನ ಬಹಳ ಪ್ರೀತಿಸಿದೀನಿ ಅಂತ, ಆದ್ರೆ ಇದ್ರಲ್ಲಿ ನನ್ನ ಹೆಸರೇ ಇಲ್ವಲ್ಲ ಅಂತ ತಿಳ್ಕೊಂಡು ಅವನಿಗನಿಸ್ತು, ಇರ್ಲಿ ಪರವಾಗಿಲ್ಲ, ನನ್ನ ಆನಂದಕ್ಕೋಸ್ಕರ ನಾನು ದೇವರನ್ನ ಪ್ರೀತಿ ಮಾಡಿದ್ದೇನೆ, ಆದ್ದರಿಂದ ಇನ್ನಷ್ಟು ಮುಂದಿನ ಜನ್ಮದಲ್ಲಿ ನಾನು ಪ್ರೀತಿ ಮಾಡೋಣ, ಬಹುಶಃ ಆವಾಗ ಈ ಪುಸ್ತಕದಲ್ಲಿ ನನ್ನ ಹೆಸರು ಬರುತ್ತೆ ಅಂತ ವಿಚಾರ ಮಾಡ್ದ. ಆಗ ಏನಾಯ್ತು, ಆ ಸ್ವರ್ಗದ ಬಾಗಿಲ ನಿಂತಂತ ದ್ವಾರಪಾಲಕ ಹೇಳ್ದ, ಸ್ವಾಮಿ ಈ ಕಡೆ ಇನ್ನೊಂದು ಪುಸ್ತಕ ಇದೆ, ದಯವಿಟ್ಟು ಅದನ್ನಾದ್ರೂ ನೋಡಿ ನೀವು. ಅಯ್ಯೋ ಬಿಡು, ಇದು ಸಾಮಾನ್ಯವಾದದ್ದು, ಇದ್ರಲ್ಲೇ ಇಲ್ಲ ಅಂದ್ರ ಇನ್ನು ಅದ್ರಲ್ಲಿ ಇದ್ದಿತ್ತ ನನ್ನ ಹೆಸರು. ಇಲ್ಲ ನೋಡಿ ಸ್ವಾಮಿ, ಆ ಪುಸ್ತಕದ ಮೇಲೆ ಹೆಡ್ಡಿಂಗ್ ಏನಿತ್ತು ಅಂತ ಹೇಳಿದ್ರೆ ದೇವರಿಂದ ಪ್ರೀತಿಸಲ್ಪಟ್ಟವರು ಅಂತಿತ್ತು. ಈ ಪುಸ್ತಕದ ಮೇಲೆ ಏನಿತ್ತು, ದೇವರನ್ನ ಪ್ರೀತಿಸಿದವರು ಅಂತಿತ್ತು. ಆ ಪುಸ್ತಕದ ಮೇಲೆ ದೇವರಿಂದ ಪ್ರೀತಿಸಲ್ಪಟ್ಟವರು ಅಂತಿತ್ತು. ಸರಿ, ದ್ವಾರಪಾಲಕ ಹೇಳ್ತಾ ಇದ್ದಾನಲ್ಲ ಅನ್ನೋ ಅಂತ ಭಾವನೆಗಾಗಿ ಹೋಗಿ ಆ ಮಹಾತ್ಮ ತೆಗೆದು ನೋಡ್ತಾ ಇದ್ದಾನೆ. ಅಲ್ಲಿ ಮೊಟ್ಟ ಮೊದಲನೆಯ ಸ್ಥಾನದಲ್ಲಿಯೇ ಇವನ ಹೆಸರಿದೆ. ಅಂದರೆ ಈ ಜಗತ್ತಿನಲ್ಲಿ ಪರಮಾತ್ಮನನ್ನು ಪ್ರೀತಿಸುವಂತಹ ಭಕ್ತರು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಿಗಬಹುದು. ಆದರೆ ದೇವರಿಂದ ಪ್ರೀತಿಸಿಕೊಳ್ಳಲ್ಪಡುವವರು ಸಿಕ್ಕೋದು ಬಹಳ ದುರ್ಲಭ. ಆ ಸ್ಥಾನ ಆ ಪ್ರವಾದಿಗೆ ಮಾತ್ರ ಸಾಧ್ಯ. ಹಾಗೆ ಇಲ್ಲಿ ಬಸವಣ್ಣನವರನ್ನ ದೇವರೇ ಪ್ರೀತಿಸಿದ. ಯಾಕೆ ಅಂದ್ರೆ ನಿರಾಕಾರನಾದಂತ ದೇವರು ಈ ಜಗತ್ತು ಕೆಟ್ಟಿದೆ ಅಂದಾಗ ಅವನೇ ನೇರವಾಗಿ ಬಂದು ಸುಧಾರಿಸಲಾರ, ಇದನ್ನ ತಿದ್ದಲಾರ. ಅದಕ್ಕಾಗಿ ಅವನೇನ್ ಮಾಡ್ತಾನೆ, ಕೆಲವು ವ್ಯಕ್ತಿಗಳನ್ನ ಆರಿಸಿಕೊಂಡು ಅವರಲ್ಲಿ ತನ್ನ ವಿಶೇಷವಾದ ಕರುಣೆಯನ್ನ ಹರಿಸಿ ಅವರನ್ನ ಈ ಲೋಕದ ಉದ್ಧಾರಕ್ಕಾಗಿ ನಿಲ್ಲಿಸುತ್ತಿದ್ದಾನೆ. ಪರಮಾತ್ಮನ ಕರ್ತವ್ಯ 5: ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಪರಮಾತ್ಮನು ಈ ಸೃಷ್ಟಿಯನ್ನ ಮಾಡ್ತಾನೆ. ಗಾಡ್, GOD ಅಂತೀವಿ. G ಅಂದ್ರೆ ಜನರೇಟಿಂಗ್, ಉತ್ಪತ್ತಿ ಮಾಡುವುದು. O ಅಂದ್ರೆ ಆರ್ಗನೈಸಿಂಗ್, ಅದನ್ನ ಸಮತೋಲನವಾಗಿ ನಡೆಸುವುದು. D ಅಂದರೆ ಡಿಸ್ಟ್ರಕ್ಷನ್, ಅಂದ್ರೆ ಪ್ರಳಯ, ಲಯ ಮಾಡುವುದು. ಅದಕ್ಕಾಗಿ ಪರಮಾತ್ಮನು ಸೃಷ್ಟಿಯನ್ನ ಮಾಡ್ತಾನೆ, ಮಾಡಿದ ಸೃಷ್ಟಿಯನ್ನ ನಡೆಸ್ತಾನೆ. ಆಮೇಲೆ ತನಗೆ ಲೀಲೆ ಸಾಕು ಎನಿಸಿದಾಗ ಈ ಸೃಷ್ಟಿಯನ್ನ ಲಯ ಮಾಡ್ತಾನೆ. ಮಾಡಿದ ಸೃಷ್ಟಿಯನ್ನ ಪುನಃ ತನ್ನಲ್ಲಿ ಅಡಗಿಸಿಕೊಳ್ತಾನೆ, ಇಂಬಿಟ್ಟುಕೊಳ್ತಾ ಇದ್ದಾನೆ. ಗೊತ್ತಾಯ್ತೆ? ಈ 4 ವಿಶ್ವದ ಮಹಾ ಕಾರ್ಯಗಳನ್ನ ಪರಮಾತ್ಮ ತಾನೇ ಮಾಡಿ 5ನೇದಾದಂತ ಅನುಗ್ರಹವನ್ನ, ಈ ಜಗತ್ತಿಗೆ ಅನುಗ್ರಹವನ್ನ ಕೊಡುವ ಕಾರ್ಯವನ್ನ ಮಹಾತ್ಮರಿಗೆ, ಪ್ರವಾದಿಗಳಿಗೆ ವಹಿಸಿ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಏನ್ ಮಾಡ್ತಾನೆ, ಈ ಜಗತ್ತಿನ ಉದ್ಧಾರಕ್ಕಾಗಿ ಸುಧಾರಿಸಲಿಕ್ಕೋಸ್ಕರ ಮಹಾತ್ಮರಿಗೆ ತನ್ನ ವಿಶೇಷ ಕೃಪೆಯನ್ನ, ಕರುಣೆಯನ್ನ ನೀಡ್ತಾ ಇದ್ದಾನೆ. ಹೀಗೆ ಬಸವಣ್ಣನವರು ಸಂಗನ ಕರುಣೆಯ ಕಂದರಾಗಿ, ಪರಶಿವನ ಸೂನುವಾಗಿ, ಮಗನಾಗಿ ಲೋಕದ ಉದ್ಧಾರವನ್ನ ಮಾಡಿದರು. ನಿರವಯಂ ಪರಮಾತ್ಮ, ಸಾವಯಂ ಬಸವರಸ. ಸಾವಯವನಾಗಿ ಬಸವಣ್ಣ ಲೋಕದ ಉದ್ಧಾರವನ್ನ ಮಾಡಿದ. ಇಂತಹ ಬಸವಣ್ಣನವರು ಹುಟ್ಟಿದ್ದು ಕನ್ನಡ ನಾಡಿನಲ್ಲಿ, ಅದು ನಮ್ಮ ಪುಣ್ಯ. ಕನ್ನಡ ನಾಡಿನಲ್ಲಿ ಹುಟ್ಟಿದ್ದರಿಂದ ಕನ್ನಡಿಗರು ನಿರಭಿಮಾನಿಗಳು, ದುರ್ದೈವಿಗಳು, ತಮ್ಮಲ್ಲಿ ಆಗಿ ಹೋದ ಮಹಾಪುರುಷರನ್ನ ಅರ್ಥ ಮಾಡಿಕೊಳ್ಳುವಂತಹ ಬೌದ್ಧಿಕ ಪಟುತ್ವ ಇಲ್ಲದವರು. ಆದ್ದರಿಂದ ಬಸವಣ್ಣನವರಿಗೆ ನಿಜಕ್ಕೂ ಅನ್ಯಾಯವಾಯಿತು. ಅವರು ಈ ಕರ್ನಾಟಕದಲ್ಲಿ ಹುಟ್ಟುವ ಬದಲಿಗೆ ಮಹಾರಾಷ್ಟ್ರ ಅಥವಾ ಬೆಂಗಾಲದಲ್ಲಿ ಹುಟ್ಟಿದ್ರೆ ಇಷ್ಟೊತ್ತಿಗೆ ಅವರು ವಿಶ್ವವಿಖ್ಯಾತ ಪ್ರವಾದಿಯಾಗಿರ್ತಿದ್ರು.
ಈ ದೃಷ್ಟಿಯಿಂದ ಬಸವಣ್ಣನವರು ಅವರು ತಮಗೆ ತಾವು ಒಂದು ರೀತಿಯಲ್ಲಿ ಈ ರೀತಿ ಅಪಚಾರ ಮಾಡಿಕೊಂಡ್ರು ಕೂಡ ಕರ್ನಾಟಕಕ್ಕೆ ಮಾತ್ರ ಬಹಳ ದೊಡ್ಡ ಉಪಕಾರವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಬಸವಣ್ಣನವರ ಜನನದಿಂದಾಗಿ ಅವರ ಅವತಾರದಿಂದಾಗಿ ಕನ್ನಡ ನಾಡು, ಕನ್ನಡ ಭಾಷೆ ಶ್ರೀಮಂತವಾಯಿತು. ಯಾಕೆಂದ್ರೆ ಸಂಸ್ಕೃತವು ಮಡಿವಂತ ಭಾಷೆಯಾಗಿ, ದೇವ ಭಾಷೆಯಾಗಿ ಜನಸಾಮಾನ್ಯರ ಮಟ್ಟವನ್ನ ಅದು ಮುಟ್ಟಲಿಲ್ಲ. ಒಂದು ಕಡೆ ಪಂಡಿತರ ಗುರುಕುಲದ ಸೊತ್ತಾಗಿ ಅಲ್ಲಿ ಉಳಿದು ಬಿಡ್ತು, ಇನ್ನೊಂದು ಕಡೆ ಅರಮನೆಯ ಸೊತ್ತಾಗಿ ಉಳಿದು ಬಿಡ್ತು. ಒಂದು ಕಡೆ ಅರಮನೆಯ ಬಂಧನದಲ್ಲಿ, ಇನ್ನೊಂದು ಕಡೆ ಪಂಡಿತರ ಗುರುಕುಲಗಳ ಬಂಧನದಲ್ಲಿ ಸಿಕ್ಕಿಬಿದ್ದಂತಹ ಧರ್ಮ ದೇವತೆಯನ್ನ ಯಾವಾಗ ಸಂಸ್ಕೃತ ತಾಯಿಯಾಗಿ ಮಕ್ಕಳ ಬಳಿಗೆ ಹೋಗಿ ಧರ್ಮ ಬೋಧೆಯನ್ನ ಮಾಡಲಿಕ್ಕೆ ಅಸಮರ್ಥವಾಗಿ ಮಡಿವಂತ ಭಾಷೆಯಾಗಿ ಉಳಿಯುತ್ತೋ, ಆಗ ಜನಪದ ಭಾಷೆಯಾದ, ಮಾತೃಭಾಷೆಯಾದ, ಆಡು ಮಾತಾದಂತಹ ಕನ್ನಡವನ್ನೇ ಮೃಡನ ಮಾತನ್ನಾಗಿ ಪರಿವರ್ತಿಸಿದ ಮಹಾಪುರುಷ ಬಸವಣ್ಣನವರು. ಹಾಗಾಗಿ ಕನ್ನಡ ಭಾಷೆ ಶ್ರೀಮಂತವಾಯಿತು, ಮಾತ್ರವಲ್ಲ ದೈವೀಕರಣಗೊಂಡಿತು. ವಚನ ಸಾಹಿತ್ಯದ ಮಹಾನ್ ಪ್ರವಾಹ ಕನ್ನಡ ಭಾಷೆಯ ನೆಲವನ್ನ ಶ್ರೀಮಂತಗೊಳಿಸಿತು. ಜಾಗತಿಕ ಮಟ್ಟದಲ್ಲಿ ಒಂದು ದಾರ್ಶನಿಕ ಸಾಹಿತ್ಯವು ರೂಪುಗೊಳ್ಳುವಂತಹ ಸ್ಥಾನ ಕನ್ನಡಕ್ಕೆ ಸಿಕ್ಕಿದ್ದು ಬಸವಣ್ಣನವರ ಮತ್ತು ಅವರ ಸಮಕಾಲೀನ ಶರಣರಿಂದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹೀಗಾಗಿ ಅವರು ಕನ್ನಡ ನಾಡಿನ ಚಿನ್ಮಯ ಭಾನುವಾದರು, ಕನ್ನಡ ನುಡಿಗೆ ಹೊನ್ನಿನ ಧೇನುವಾಗಿ ವಚನ ಸಾಹಿತ್ಯ ಅನ್ನುವಂತ ಅಮೃತದ ಸವಿಹಾಲನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ಇಂತಹ ಬಸವಣ್ಣನವರು ಯಾರ ಮಗ, ಹುಟ್ಟಿದ್ದು ಎಲ್ಲಿ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ಳೋಣ. ಮಾದಲಾಂಬಿಕೆಯ ಮಮತೆಯ ಕಂದ, ಮಾದೇವರ ಸರ ವಂಶದ ಚಂದ. ಮಾದಲಾಂಬಿಕೆಯ ಮಮತೆಯ ಕಂದ, ಮಾದೇವರ ಸರ ವಂಶದ ಚಂದ. ಬಾಗೇವಾಡಿಯ ಭವ್ಯೋತ್ತಮನೆ, ಭಾಗ್ಯವು ನೀನೇ ಭಾರತ ಭುವಿಗೆ. ಬಾಗೇವಾಡಿಯ ಭವ್ಯೋತ್ತಮನೆ, ಭಾಗ್ಯವು ನೀನೇ ಭಾರತ ಭುವಿಗೆ. ಭಾಗ್ಯವು ನೀನೇ ಭಾರತ ಭುವಿಗೆ. ಭರತ ಖಂಡದ ದಕ್ಷಿಣ ಭಾಗ, ಇಲ್ಲಿ ಕರ್ನಾಟಕ ಅನ್ನುವಂತಹ ಸಂಪದ್ಭರಿತವಾದಂತಹ ದೇಶ. ಕರ್ನಾಟಕದ ಉತ್ತರ ಭಾಗದಲ್ಲಿ ಇಂಗಳೇಶ್ವರ ಬಾಗೇವಾಡಿ ಎನ್ನುವಂತಹ ಒಂದು ಊರು ಇತ್ತು. 12ನೇ ಶತಮಾನದಲ್ಲಿ ಈ ಇಂಗಳೇಶ್ವರ ಬಾಗೇವಾಡಿಯು ವಿದ್ವಾಂಸರ ತವರೂರಾಗಿತ್ತು. ಅಲ್ಲಿ ವಿಪ್ರೋತ್ತಮನು, ಶೈವ ಬ್ರಾಹ್ಮಣನು, ಕುಲೋತ್ತುಂಗನು, ವಿದ್ವಾಂಸನು, ಸದಾಚಾರ ಸಂಪನ್ನನು ಆದಂತಹ ಮಾದಿರಾಜ ಎನ್ನುವಂತಹ ಅಗ್ರಹಾರದ ಪ್ರಮುಖನು, ಬಾಗೇವಾಡಿಯ ಪ್ರಮುಖನು ಆದಂತಹ ವ್ಯಕ್ತಿ ಇದ್ದ. ಆ ಊರಿಗೆ ಬಾಗೇವಾಡಿ ಎನ್ನುವಂತಹದ್ದು ಹೆಸರು, ವಿಶೇಷಣ ಇಂಗಳೇಶ್ವರ ಬಾಗೇವಾಡಿ ಅಂತ. ಯಾಕಂದ್ರೆ ಬಾಗೇವಾಡಿಗಿಂತಲೂ ಇಂಗಳೇಶ್ವರ ಒಂದು ಅನೇಕ ವಿಪ್ರೋತ್ತಮರ ವಿದ್ವಾಂಸರ ತವರಾದ ಕಾರಣ ನಾಡಿನಾದ್ಯಂತದಿಂದ ಅನೇಕ ಜನ ಶಿಕ್ಷಾರ್ಥಿಗಳು ಅಲ್ಲಿ ಬಂದು ಶಿಕ್ಷಣವನ್ನ ಪಡೆದುಕೊಳ್ತಾ ಇದ್ದುದರಿಂದ ಬಾಗೇವಾಡಿಗೆ ಇಂಗಳೇಶ್ವರ ಬಾಗೇವಾಡಿ ಎನ್ನುವಂತಹ ಹೆಸರು ಬಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಸದ್ಭಕ್ತ ದಂಪತಿಗಳಾದಂತಹ ಮಾದರಸ, ಆತನ ಧರ್ಮಪತ್ನಿ ವಿಮಲಾಚಾರ ವಿಖ್ಯಾತೆಯಾದ, ಸದಾಚಾರ ಸಂಪನ್ನೆಯಾದ, ಪತಿಭಕ್ತಿ ಪಾರಾಯಣೆಯಾದಂತಹ ಮಾದಲಾಂಬಿಕಾ ಅನ್ನುವವಳು ಅಲ್ಲಿ ದಾಂಪತ್ಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿಯ ಒಂದು ಪುರಪ್ರಮುಖರು, ವಿದ್ವಾಂಸರು ಆದಂತಹ ಮಾದರಸ ಮಾದಲಾಂಬಿಕೆಯರಿಗೆ ಬಹಳ ವರ್ಷಗಳಾದರೂ ಕೂಡ ಮದುವೆಯಾದ ನಂತರ ಮಕ್ಕಳು ಆಗಿರಲಿಲ್ಲ, ಗಂಡು ಮಕ್ಕಳಾಗಿರಲಿಲ್ಲ. ಮೊದಲನೇ ಮಗಳು ಅಕ್ಕನಾಗಲಾಂಬಿಕೆ ಎನ್ನುವಂತ ಒಬ್ಬಳೇ ಮಗಳಿದ್ಲು. ಸಾಮಾನ್ಯವಾಗಿ ಆರ್ಯ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಇದು ಪುರುಷ ಪ್ರಧಾನವಾದಂತಹ ಸಮಾಜವಾದ್ದರಿಂದ, ಪುತ್ರ ಸಂತಾನವೇ ಅಲ್ಲಿ ಬಹಳ ಮುಖ್ಯವಾದ್ದರಿಂದ, ಒಂದು ವೇಳೆ ಮಗನನ್ನ ಪಡೆಯದೇ ಇದ್ರೆ ಸ್ವರ್ಗವೇ ಪ್ರಾಪ್ತಿಯಾಕೋಲ್ಲ, ಮೋಕ್ಷವೇ ಇಲ್ಲ, ಯಾರು ಕೂಡ ಅವರ ಒಂದು ಉತ್ತರಾದಿ ಕರ್ಮಗಳನ್ನೇ ಮಾಡೋರು ಯಾರು ಇರೋದಿಲ್ಲವಾದ್ದರಿಂದ ಅವರಿಗೆ ಸ್ವರ್ಗವೇ ಸಿಕ್ಕೋಲ್ಲ ಅನ್ನುವಂತ ನಂಬಿಕೆ ತುಂಬಿದಾಗ ಅಕ್ಕನಾಗಲಾಂಬಿಕೆ ಅಂತ ಮಗಳಿದ್ರೂ ಕೂಡ ಆ ದಂಪತಿಗಳಿಗೆ ಪುತ್ರ ಸಂತಾನವಿಲ್ಲದೆ ಇದ್ದರಿಂದ ಬಹಳ ದುಃಖವಾಗಿತ್ತು, ಕೊರತೆ ತುಂಬಿತ್ತು. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ, ಗಂಡು ಮಕ್ಕಳು
ಹೊರಗಡೆಯ ಲೌಕಿಕ ವ್ಯವಹಾರಗಳಲ್ಲಿ ಸಾಕಷ್ಟು ತಲ್ಲೀನರಾಗೋಗ್ಬಿಟ್ಟು ಸ್ವಲ್ಪ ಇಂತಹ ಕೆಲವು ಕೊರತೆಗಳನ್ನ ಮರೆತರೂ ಕೂಡ ಹೆಣ್ಣು ಮಕ್ಕಳಿಗೆ ಸಮಾಧಾನ ಇರೋಲ್ಲ. ಎರಡು ಕಾರಣಕ್ಕೆ, ಒಂದು ಅವರಲ್ಲಿ ಇರುವ ತಪ್ಪು ಕಲ್ಪನೆ, ಇನ್ನೊಂದು ಅವರ ಸುತ್ತ ಇರುವಂತಹ ಸಮಾಜದ ನಿಂದೆಯ ಮಾತುಗಳು. ಸುತ್ತಲೂ ಇರುವ ಸಮಾಜದ ಜನ ಏನ್ ಮಾಡ್ತಾರೆ, ಅಯ್ಯೋ ಇವಳು ಬಂಜೆ, ಇವಳಿಗೆ ಮಕ್ಕಳೇ ಆಗಲಿಲ್ಲ ಅನ್ನುವಂತಹ ಕಟಕಿಯ ಮಾತುಗಳನ್ನ, ಚುಚ್ಚು ಮಾತುಗಳನ್ನ ಆಡೋದ್ರಿಂದ ಎಷ್ಟೋ ಸಲ ಅವರ ಮನಸ್ಸು ನೊಂದು ಅವರು ಮಕ್ಕಳಿಗಾಗಿ ಬಹಳ ಹಂಬಲಿಸ್ತಾ ಇರ್ತಾರೆ. ಎರಡನೇದಾಗಿ ಸ್ವರ್ಗ ಪ್ರಾಪ್ತಿಯೇ ಇಲ್ಲ, ಪುತ್ರ ಸಂತಾನವಿಲ್ಲದೆ ಇದ್ದರೆ ಎನ್ನುವಂತ ನಂಬಿಕೆಯಿಂದ ಆಕೆ ಮಾನಸಿಕವಾಗಿ ಬಹಳ ದುಃಖಿತಳಾಗಿರ್ತಾಳೆ. ಇದು ತಪ್ಪು ಕಲ್ಪನೆ. ಯಾಕಂದ್ರೆ ಭಾರತೀಯರಲ್ಲಿ, ಹಿಂದೂಗಳಲ್ಲಿ ಇರುವ ಅನೇಕ ತಪ್ಪು ಕಲ್ಪನೆಗಳಲ್ಲಿ ಇದು ಒಂದು. ಕೆಲವರು ಹೇಳ್ತಾರೆ, ಮಕ್ಕಳಿಲ್ಲದೆ ಇದ್ರೆ ಏನಾಯ್ತು, ನೆಮ್ಮದಿಯಾಗಿ ಇರೋ ತನಕ ಜೀವನ ನಡೆಸ್ರಿ ಅಂತ ತಿಳ್ಕೊಂಡು ಹೇಳಿದ್ರಂತಾರೆ. ಎಲ್ಲಾದ್ರೂ ಉಂಟಾ, ಮಕ್ಕಳಾಗದೆ ಇದ್ರೆ ಮುಕ್ತಿನೇ ಇಲ್ವಂತಲ್ಲ ಅಂತ ಗೋಳಾಡ್ತಿರ್ತಾರೆ. ಬಹಳ ತಮಾಷೆಯಾಗಿದೆ ಈ ಮಾತು. ಮಕ್ಕಳಾಗದೆ ಇದ್ರೆ ಮುಕ್ತಿನೇ ಇಲ್ಲ ಅಂದ್ರೆ ಹಾಗಾದರೆ ಈ ಜಗತ್ತಿನಲ್ಲಿ ವೈರಾಗ್ಯ ಮೂರ್ತಿಗಳು, ಮುಕ್ತಾತ್ಮರು ಆದವರಿಗೆ ಮಕ್ಕಳೇ ಇರೋಲ್ಲ, ಅವರಿಗೆ ಯಾರಿಗೂ ಸ್ವರ್ಗ ಮೋಕ್ಷ ಇಲ್ಲ. 1, 4, 8, 10 ಹೆತ್ತು ಬಿಟ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತಾ? ಇದು ತಪ್ಪು ಕಲ್ಪನೆ. ಕೇವಲ ಮಾಂಸದ ಪಿಂಡವಾದಂತಹ ಒಂದು ಮಗುವನ್ನ ಹೆತ್ತ ಮಾತ್ರಕ್ಕೇನೆ ದೊಡ್ಡ ಸಾಧನೆ ಏನಲ್ಲ. ಪಶು, ಪಕ್ಷಿ, ಕ್ರಿಮಿ, ಕೀಟ, ಸೊಳ್ಳೆ ಪ್ರತಿಯೊಂದೂ ಕೂಡ ಬೇಕಾದಟ್ಟು ಮರಿಗಳು ಹಾಕ್ತಿರ್ತಾವ, ಮಕ್ಕಳನ್ನ ಹೆರ್ತಾ ಇರ್ತಾವ. ಅದಕ್ಕಾಗಿ ಇಲ್ಲಿ ಯಾವ ಅರ್ಥದಲ್ಲಿ ಹಿಂದಿನ ಜ್ಞಾನಿಗಳು ಹೇಳಿದ್ದಾರೆ, ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ. ಇದರ ಅರ್ಥ ಏನು? ನಿಮಗೂ ಮಕ್ಕಳಾಗೋದಲ್ಲ, ನೀವೇ ಮಕ್ಕಳಾಗಬೇಕು. ನಿಮಗ ಮಕ್ಕಳಾಗೋದು ಅಂದ್ರೆ ಅದರ್ಥ ಅದು ನೈಸರ್ಗಿಕ ಕ್ರಿಯೆ. ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳು ಆ ಕೆಲಸ ಮಾಡ್ತಾ ಇರ್ತವೆ. ಆದ್ರೆ ನೀವು ಮಕ್ಕಳಾಗೋದು ಅಂತಂದ್ರೆ ಏನು? ಪರಮಾತ್ಮನ ಮಕ್ಕಳಾಗಬೇಕು, ಮಕ್ಕಳಂತ ಮನಸ್ಸುಳ್ಳವರಾಗಬೇಕು. ಒಂದು ಕಡೆ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ಐ ವೆರಿಲಿ ಸೇ ಅಂಟು ಯು ಅನ್ಲೆಸ್ ye be children ye cannot enter into the kingdom of God ಅಂತ ಹೇಳ್ತಾನೆ. ನೀವೆಲ್ಲಿಯ ತನಕ ಮಕ್ಕಳಂತ ಆಗುವುದಿಲ್ಲವೋ ಅಲ್ಲಿಯ ತನಕ ನೀವು ಪರಮಾತ್ಮನ ರಾಜ್ಯವನ್ನ ಪ್ರವೇಶಿಸಲಾರಿರಿ. ಅದಕ್ಕಾಗಿ ನೀವು ಮಕ್ಕಳಾಗಬೇಕು ಅಂದ್ರೆ ಗುರುಪುತ್ರರಾಗಬೇಕು. ನೀವು ಇನ್ನೊಂದು ಸಲ, ಅದು ಮೊದಲನೇ ಹುಟ್ಟು ತಾಯಿ ತಂದೆಗಳ ಹೊಟ್ಟೆಯಲ್ಲಿ ಬರೋದು, ಇದು ಶರೀರದ ಹುಟ್ಟು, ಮಾಂಸಪಿಂಡದ ಹುಟ್ಟು. ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ದೀಕ್ಷಾ ಸಂಸ್ಕಾರವನ್ನ ಪಡೆದುಕೊಂಡು ಗುರುವಿನ ಹಸ್ತದಲ್ಲಿ ಪುನರ್ಜಾತರಾಗಬೇಕು. ಅದು ಆತ್ಮದ ಹುಟ್ಟು. ಈ ಆತ್ಮದ ಹುಟ್ಟನ್ನು ಯಾರು ಪಡಿತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ. ಗೊತ್ತಾಯ್ತಲ್ಲ? ಇಂಥ ತಿಳುವಳಿಕೆ ಸಾಧ್ಯವಿಲ್ಲದೆ ಇರುವಂತ ಮಾದಲಾಂಬಿಕೆ ಅನೇಕ ರೀತಿಯಿಂದ ದುಃಖಿಸಿ ಹಂಬಲಿಸ್ತಾ ಇರುವಾಗಲೇ ಒಂದು ದಿನ ಏನಾಗ್ತಾ ಇದೆ, ಆ ಊರಿನಲ್ಲಿ ಇರುವಂತಹ ಒಂದು ಶಿವಾಲಯಕ್ಕೆ ಹೋಗಿದ್ದಾರೆ. ಶಿವಾಲಯದ ಅರ್ಚಕರು, ಪೂಜಾರಿಗಳು ಹೇಳ್ತಾ ಇದ್ದಾರೆ, ಅಮ್ಮ, ನಂದಿ ವ್ರತ ಅನ್ನುವಂತಹ ಒಂದು ವ್ರತ ಇದೆ. ಶಿವನ ಧರ್ಮವಾಹನವಾದಂತ ನಂದಿನಾಥನನ್ನ ಕುರಿತು ತಪಸ್ಸು ಮಾಡು, ಪೂಜೆ ಮಾಡು. ನೀನು ಆ ರೀತಿಯಾಗಿ ವ್ರತವನ್ನ ಕೈಕೊಂಡ್ರೆ ನಿನಗೆ ಸುಲಕ್ಷಣ ಸಂಪನ್ನನು, ಜ್ಞಾನಿಯೂ ಆದಂತ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಅದರಂತೆ ಆಕೆ ವ್ರತವನ್ನ ಪ್ರಾರಂಭ ಮಾಡ್ತಾಳೆ. ಒಂದು ದಿನ ಮಾದಲಾಂಬಿಕಾ ತಾಯಿ ಮಲಗಿದ್ದಾಳೆ. ಅವಳಿಗೊಂದು ಕನಸಾಗಿದೆ. ಆ ಕನಸಿನಲ್ಲಿ ಏನಾಗಿದೆ ಅಂದ್ರೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆ ಶಿವಾಲಯದಲ್ಲಿ ಇರುವಂತಹ ನಂದಿ ಅದು ಇದ್ದಕ್ಕಿದ್ದ ಹಾಗೆ ಜೀವಂತಗೊಳ್ತಾ ಇದೆ. ಜೀವಂತಗೊದ್ದು ಎದ್ದು ನಿಲ್ತಾ ಇದೆ. ಆಮೇಲೆ ಅದು ಒಂದು ಬೆಳಕಿನ ಆಕಾರವನ್ನ ತಾಳಿ ಕರಗಿಬಿಟ್ಟಿದೆ. ಆ ಬೆಳಕು ಇವಳನ್ನ ಪ್ರವೇಶ ಮಾಡ್ತಾ ಇದೆ. ಈ ಬೆಳಕು ಯಾವಾಗ ಅವಳನ್ನ ಪ್ರವೇಶಿಸ್ತದೋ ಆಗ ಅದ್ಭುತವಾದ ಅನುಭವ ಆಗಿ ಆಕೆ ಎಚ್ಚರಗೊಳ್ತಾ ಇದ್ದಾಳೆ. ಗಂಡನಿಗೆ ತನ್ನ ಅನುಭವವನ್ನು ಕುರಿತು ಹೇಳ್ತಾ ಇದ್ದಾಳೆ. ಆಗ ಗಂಡನ ಹೇಳ್ತಾನೆ, ಇದು ಬಹುಶಃ ದೈವೀ ಸೂಚಕವಾದ ಕನಸು, ಬಹುಶಃ ನಿನ್ನ ಸಂಕಲ್ಪ ಸಿದ್ಧಿ ಆಗತ್ತೆ ಅಂತ ಕಾಣುತ್ತೆ, ನಾವು ನಿಜಕ್ಕೂ ಪುಣ್ಯವಂತರು ಅಂತ ತಿಳಿದುಕೊಂಡು ಪತ್ನಿಯ ಆನಂದದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಮುಂದೆ ಬಸವಣ್ಣ ಆ ಮಾದಲಾಂಬಿಕಾ ತಾಯಿ ಮಾದರಸರ ಕಂದನಾಗಿ ಹುಟ್ಟಿ ಬರ್ತಾ ಇದ್ದಾರೆ. ಬಾಗೇವಾಡಿಯ ಭವ್ಯೋತ್ತಮನಾಗಿ ಮಾತ್ರ ಉಳಿಯಲಿಲ್ಲ, ಮುಂದೆ ಭಾರತ ಒಂದು ನೆಲಕ್ಕೆನೆ ಕೀರ್ತಿಶಾಲಿಯಾದಂತ ಮಗನಾದಂತಹ ಬಸವಣ್ಣ ಎಂದು ಹುಟ್ಟಿದ್ರಪ್ಪ ಅಂತಂದ್ರೆ ವೈಶಾಖ ಮಾಸ, ಆನಂದ ನಾಮ ಸಂವತ್ಸರ, ವೈಶಾಖ ಮಾಸ, ಅಕ್ಷಯ ತೃತೀಯಾದ ದಿವಸ ರೋಹಿಣಿ ನಕ್ಷತ್ರದಲ್ಲಿ ಅವರು ಹುಟ್ಟಿ ಬರ್ತಾ ಇದ್ದಾರೆ. ಮಗು ಬಸವಣ್ಣ ಹುಟ್ಟುವಾಗಲೇ 1-2 ಅದ್ಭುತವಾದ ಘಟನೆಗಳು ನಡೀತಾ ಇದ್ದಾವೆ. ಬಹಳ ವಿಶೇಷವಾದ ಘಟನೆ ಅದೇ ತೋರಿಸ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಒಂದು ಗಿಡ ಹೇಗೆ ಬೆಳೀತದೆ ಅನ್ನೋದನ್ನ ಅದು ಮೊಳಕೆ ಇದ್ದಾಗಲೇನೆ ನಾವು ಗುರುತಿಸಬಹುದು. ಮುರುಗದ ಗಿಡದಂತೆ ಹುಟ್ಟುತ್ತಲೇ ಪರಿಮಳ. ಮುರುಗದ ಗಿಡ ಇಷ್ಟೇ ಇರುತ್ತೆ, 4 ಎಲೆ ಇರುತ್ತೆ, ಗಮ 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 ವಾಸನೆ. ಹಾಗೆ ಒಂದು ಘಟನೆ ನಡೀತಾ ಇದೆ. ಏನದು ಅಂದ್ರೆ, ಮಾದಲಾಂಬಿಕೆ ಇನ್ನು ಗರ್ಭವತಿ ಇದ್ದಾಳೆ. ಆ ಊರಿನಲ್ಲಿ ಒಂದು ಪ್ರಸಂಗ ನಡೆದಿದೆ. ಏನಂದ್ರೆ, ಬ್ರಾಹ್ಮಣರ ಅಗ್ರಹಾರದ ಕೇರಿಯಲ್ಲಿ ಒಂದು
ದನ ಸತ್ತಿತ್ತು. ದನ ಸತ್ತಾಗ ಅಂತ ದನದ ಶವವನ್ನ ಎಳೆದುಕೊಂಡು ಹೋಗ್ಲಿಕ್ಕೋಸ್ಕರ ಅಂತ ತಿಳಿದುಕೊಂಡು ಹೊಲೆಯರಿಗೆ ಹೇಳಿ ಕಳಿಸಿದ್ರು. ಆಗ ಒಬ್ಬ ಹೊಲೆಯರ ಹುಡುಗ ಬಂದ, ಅದಕ್ಕೆ ಕೈ ಕಾಲುಗಳದೆಲ್ಲ ಕಟ್ಟಿ ಆ ಶವಕ್ಕೆ ಎಳ್ಕೊಂಡು ಹೋಗ್ಬೇಕು, ಕಟ್ತಾ ಇದ್ದ. ಆಗ ಏನಾಯ್ತು, ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಬ್ಬ ವೇದ ವಿಪ್ರನ ಮನೆಯಲ್ಲಿ ಬಹಳ ಸುಶ್ರಾವ್ಯವಾಗಿ ವೇದದ ಪಠಣ ನಡೀತಾ ಇತ್ತು. ಆ ಮಂತ್ರದ ಶಬ್ದಕ್ಕೆ ಮೋಹಿತನಾದಂತ ಈ ಹುಡುಗ ಸಮಾಜದ ನಿಬಂಧನೆಗಳು ಅವನಿಗೆ ಗೊತ್ತಿಲ್ಲ. ಅವನೇನು ಮಾಡ್ದ, ಸರಸರ ಹೋದ, ಹಿತ್ತಲ ಬಾಗಲಿನಲ್ಲಿ ನಿಂತ್ಕೊಂಡು ಏನು ಹಿಂಗ ಕೇಳ್ತಾ ಇದೆಯಾ ಶಬ್ದ ಅಂತ ಮುಗ್ಧ ಮನಸ್ಸಿನಿಂದ ಒಳಗಡೆ ಬಗ್ಗಿ ನೋಡ್ಬಿಟ್ಟ. ಅವನ ಬಗ್ಗೆ ನೋಡಿದ್ದನ್ನ ಅಲ್ಲಿ ಶಾಸ್ತ್ರವನ್ನ ಓದ್ತಾ ಇದ್ದಂತಹ ಬ್ರಾಹ್ಮಣ ನೋಡಿ ಅವನು ಗಲಾಟೆ ಮಾಡಿಕೊಂಡು ಹೊರಗಡೆ ಬಂದವನೇ ಇಡೀ ವಿಪ್ರ ಅಗ್ರಹಾರದ ಜನಗಳನ್ನೆಲ್ಲ ಸೇರಿಸ್ದ. ಏನಿದು ಅನ್ಯಾಯ ನೋಡಿ, ಈ ಪಂಚಮವರ್ಣೀಯನಾದಂತ ಹೊಲೆಯ ತಾನು ಮಾಡ್ಬೇಕಾದ ಕೆಲಸ ಮಾಡೋದ್ ಬಿಟ್ಬಿಟ್ಟು ನಮ್ಮನೆ ಬಂದು ಹಿತ್ತಲ ಬಾಗಲ್ಲು ಬಗ್ರೋಡೋದು ಏನಿತ್ತು? ಧರ್ಮಶಾಸ್ತ್ರಗಳು ಏನ್ ಹೇಳಿವೆ? ಆ ಒಬ್ಬ ಈ ಅಂತ್ಯಜನಾದವನು ಪಂಚಮವರ್ಣೀಯನಾದ ಅಸ್ಪೃಶ್ಯನು ಒಂದು ವೇಳೆ ಧರ್ಮಶಾಸ್ತ್ರಗಳನ್ನ ಕೇಳಿದರೆ ಅವನ ಕಿವಿಗೆ ಕಾಲ ಸೀಸೆಯನ್ನು ಕರಗಿಸಿ ಹಾಕಬೇಕು. ಅವನು ಅಕಸ್ಮಾತ್ತಾಗಿ ಯಾವುದಾದ್ರೂ ಧರ್ಮದ ಶಾಸ್ತ್ರದ ಪಠಣವನ್ನ ಮಾಡಿದರೆ ಅವನ ನಾಲಿಗೆಯನ್ನ ಕತ್ತರಿಸಿ ಹಾಕಬೇಕು ಅಂತಿರುವಾಗ ಈ ಪಾಪಿ ಬಂದು ವೇದದ ಮಂತ್ರಗಳನ್ನೇ ಕೇಳಿ ಅಪವಿತ್ರ ಮಾಡಿಬಿಟ್ಟ, ಇವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಹೊಯ್ಲೆ ಎಬ್ಬಿಸ್ಬಿಟ್ಟ. ಆಗ ಏನಾಯ್ತು, ಊರಿನಲ್ಲೆಲ್ಲ ಜನ ಪಂಚಾಯಿತಿ ಸೇರಿದ್ರು, ನಡೀತು, ವಿಚಾರಣೆ ನಡೀತು. ಪಾಪ ಮುಗ್ಧ ಬಾಲಕ, ಅವನಿಗೆ ಏನೂ ಗೊತ್ತಿಲ್ಲ. ತರುಣ, ನಾನಿಂತಲ್ಲಿ ಹೋಗ್ಬೇಕು ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಮನುಷ್ಯರು ನಿರ್ಮಾಣ ಮಾಡಿರುವ ಈ ಅಮಾನುಷವಾದ ವಿಧಿ ನಿಷೇಧಗಳು ಅವನಿಗೆ ಗೊತ್ತಿಲ್ಲ. ಕಡೆಗೆ ಮಾದರಸನ ಅಧ್ಯಕ್ಷತೆಯಲ್ಲಿಯೇ ದೊಡ್ಡ ಸಭೆ ನಡೀತಾ ಇದೆ. ನಡೆದಂತ ಸನ್ನಿವೇಶದಲ್ಲಿ ಕೆಲವರು ಇರ್ತಾರೆ, ಯಾವುದೇ ಜಾತಿಯವರಿದ್ರು ಅವರಲ್ಲಿ ಮಾನವೀಯತೆ ಇರುತ್ತೆ. ಆಗ ಎರಡು ವಾದ ಮಾಡ್ತಾರೆ. ಕೆಲವರಂತಾರೆ, ನೋಡಿ ಪಾಪ ಹುಡುಗ ಮುಗ್ಧ, ಗೊತ್ತಿಲ್ಲದೆ ಕೇಳಿದಾನೆ, ಅಂದು ಮಾತ್ರಕ್ಕೆ ಕಿವಿ ಕಾಲ್ಸೀಸಿ ಹಾಕೋದು ಅಂದ್ರೆ ಎಷ್ಟು ಅನ್ಯಾಯ, ಸತ್ತೋಗ್ತಾನೆ ಅನ್ಯಾಯವಾಗಿ, ಈ ಸಲ ಕ್ಷಮಿಸ್ಬಿಡಿ ಮಾದರಸರೇ ಅಂತಾರೆ. ಇನ್ನು ಕೆಲವರು ಮತಾಂಧರು, ಜಾತಿವಾದಿಗಳಂತಾರೆ, ಎಲ್ಲಾದ್ರೂ ಉಂಟಾ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗೋದು ತಪ್ಪು, ಶಾಸ್ತ್ರಗಳಿಂದ ಪರಮಾತ್ಮನ ಕಣ್ಣುಗಳು, ನೀವು ಅನ್ಯಾಯ ಮಾಡಬೇಡಿ, ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಇದ್ದಾರೆ. ಮಾದರಸ ಬಹಳ ಒಳ್ಳೆಯ ಬ್ರಾಹ್ಮಣ, ಅವನ ಮನಸ್ಸಂತದೆ, ಆ ಹುಡುಗ ಯಾವ ತಪ್ಪು ಮಾಡಿಲ್ಲ, ನಮ್ಮ ಕೇರಿಯಲ್ಲಿ ಬಿದ್ದಂತ ಸತ್ತ ದನ ತೆಗಿಲಿಕ್ ಬಂದವನು, ಅವನು ಕೇಳಿದ ಮಾತ್ರಕ್ಕೆ ಇಷ್ಟು ಕ್ರೂರ ಶಿಕ್ಷೆಯನ್ನು ಕೊಡೋದೆ, ದೇವ್ರೆ ಎಂತ ಸಂಕಷ್ಟಕ್ಕೆ ನಾನು ತಂದಿಟ್ಬಿಟ್ಟಿಯಪ್ಪ. ಈ ಕಡೆ ಜಾತಿವಾದಿಗಳ ಸಮಾಧಾನ ಮಾಡ್ಬೇಕೋ, ಈ ಕಡೆ ಮಾನವತಾವಾದಿಗಳನ್ನ ಸಮಾಧಾನ ಮಾಡ್ಬೇಕು, ನಾನು ಏನ್ ಮಾಡ್ಲಿ ಅಂತ ಹೇಳಿ ಪೇಚಾಡ್ತಾ ಇರುವಾಗಲೇ ಏನಾಯ್ತು, ಅವರ ಮನೆಯ ಆಳು ಓಡಿ ಬರ್ತಾ ಇದ್ದಾನೆ. ಬಂದು ಹೇಳ್ದ, ಮಾದರಸ ಪ್ರಭುಗಳೇ, ಸಂತೋಷದ ಸಂಗತಿಯನ್ನ ತಂದಿದ್ದೇನೆ, ಸಂತೋಷದ ಸುದ್ದಿಯನ್ನ ತಂದಿದ್ದೇನೆ. ಏನಪ್ಪಾ ಅದು? ತಮಗೆ ಅತ್ಯಂತ ತೇಜಸ್ವಿಯಾದಂತ ಒಬ್ಬ ಮಗನ ಜನ್ಮೋತ್ಸವ ಪ್ರಾಪ್ತಿಯಾಗಿದೆ. ಅತ್ಯಂತ ಸುಲಕ್ಷಣವಂತನಾದಂತ ಮಗ ನಿಮಗೆ ಹುಟ್ಟಿದ್ದಾನೆ ಅನ್ನೋ ವಿಚಾರನ ಹೇಳಿದಾಗ ಮಾದರಸನ ತಲೆಯಲ್ಲಿ ಥಟ್ಟನೆ ಒಂದು ಆಲೋಚನೆ ಹೊಳೆದು ಬಿಡ್ತಾ ಇದೆ. ಆಗ ಅವನು ಹೇಳ್ತಾ ಇದ್ದಾನೆ, ನೋಡಿ, ಇಲ್ಲಿ ಸೇರಿರುವಂತಹ ಪುರದ ಎಲ್ಲಾ ಮಹಾಜನರೇ ಮತ್ತು ವಿಪ್ರ ಬಂಧುಗಳೇ, ಸ್ವಲ್ಪ ಆಲೋಚನೆ ಮಾಡಿ ನೀವೇನೆ. ಇದೇ ಈಗ ನಾನು ಅಗ್ರಹಾರದ ವಿಪ್ರೋತ್ತಮ, ಈ ಅಗ್ರಹಾರದ ಮುಖಂಡತ್ವ ನನ್ನದು, ಇದಕ್ಕೆ ವಾರಸುದಾರನಾಗುವಂತಹ ಒಬ್ಬ ಮಗ ನನಗೆ ಹುಟ್ಟಿ ಬಂದಿದ್ದಾನೆ. ಇಂಥ ಸಂತೋಷದ ಸುದ್ದಿಯನ್ನು ಕೇಳಿ ನಾನು ಈ ಹೊಲೆಯರ ಹುಡುಗನಿಗೆ ಇಂಥ ಕ್ರೂರ ಶಿಕ್ಷೆಯನ್ನು ಕೊಡಬಹುದೇ? ಅದಕ್ಕಾಗಿ ಅವನು ಮಾಡಿದ್ದು ತಪ್ಪೋ ಒಪ್ಪೋ ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಅದಕ್ಕಾಗಿ ನನಗೆ ಮನೆಗೆ ಒಬ್ಬ ಅತ್ಯಂತ ಸುಪುತ್ರ ಸುಲಕ್ಷಣವಂತನಾದ ಹುಡುಗನ ಒಂದು ಆಗಮನವಾದ್ದರಿಂದ ಈ ನಿಮಿತ್ತವಾಗಿ ನಾನು ಈ ಹೊಲೆಯರ ಹುಡುಗನನ್ನ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತೇನೆ. ಹೇಳ್ತಾ ಇದ್ದ ಹಾಗೆ ಯಾರಿಗೆ ಉದಾರವಾದಿಗಳಿಗೆ ಸಂತೋಷವಾಯ್ತು, ಮತಾಂಧರಿಗೆ ಈಗೇನು ಬಾಯಿ ಬಿಚ್ಚಕ್ಕೆ ಬರ್ದಂಗಾಯ್ತು. ಇನ್ನು ಒಳ್ಳೇದನ್ನ ಕೇಳಿ ಕೆಟ್ಟದ್ದು ಮಾಡು ಅಂತ ಹೇಗೆ ಹೇಳ್ಬೇಕು? ಅದಕ್ಕಾಗ ಎಲ್ಲರೂ ಸುಮ್ಮನೆ ಆದ್ರು. ಆಗ ಆ ಮುಗ್ಧ ಹೊಲೆಯನ ಹುಡುಗನ ತಂದೆ ನಿಂತು ಹೇಳ್ತಾನೆ, ಆಹಾ ಕಂದ, ಈ ಜಗತ್ತಿಗೆ ನೀನು ಹುಟ್ಟಿ ಬರುತ್ತಲೇ ನಮ್ಮೆಲ್ಲರನ್ನೂ ಬಿಡುಗಡೆ ಮಾಡಿದ್ಯಲ್ಲಪ್ಪ, ನಮ್ಮ ಬಿಡುಗಡೆಗಾಗಿಯೇ ನೀನು ಹುಟ್ಟಿ ಬಂದಂತೆ ತೋರ್ತಾ ಇದೆ. ಯಾರು ದಲಿತರು, ನೊಂದವರು, ತುಳಿಸಿಕೊಳ್ಳಲ್ಪಟ್ಟವರು, ಶೋಷಿತರು, ಅವರ ಉದ್ಧಾರವನ್ನ ಮಾಡ್ಲಿಕ್ಕೆ ಬಂದಂತ ಮಹಾಪುರುಷ ನೀನು ಅಂತ ಆ ಒಬ್ಬ ಮುದುಕ ನಿಂತು ಉದ್ಗರಿಸ್ತಾ ಇದ್ದಾನೆ. ಬಹುಶಃ ಈ ಮಾತು ಬಳಸಿ ಇಡೀ ಬಸವಣ್ಣನವರ ಜೀವನದ ಸಾಧನೆಯನ್ನ ಸಾಂಕೇತಿಕವಾಗಿ ಚಿತ್ರಿಸ್ತಾ ಇದ್ದ. ಅವರು ನೊಂದವರಿಗೆ ಧ್ವನಿಯಾದರು,
ಯಾರು ಅಂತರಂಗದಲ್ಲಿಯೇ ಬಿಸಿಯುಸಿರು ಬಿಡ್ತಾ ಇದ್ರು, ತಮ್ಮ ಆಸೆ ಆಶೋತ್ತರಗಳನ್ನೆಲ್ಲ ಹತ್ತಿಕ್ಕಿಕೊಂಡು ನೋಯ್ತಿದ್ರು, ಅವರೆಲ್ಲರ ಪರವಾಗಿ ಬಸವಣ್ಣನವರು ಹೋರಾಟ ಮಾಡಿದಿರೋ ಆ ಮಾತನ್ನ ಆ ತಂದೆ ಹೇಳ್ತಾ ಇದ್ದಾನೆ. ಅಲ್ಲಿಂದ ಮಾದರಸ ಮನೆಗೆ ಬಂದ. ಮಗನನ್ನ ನೋಡ್ತಾ ಇದ್ದಾನೆ. ಮುದ್ದಾಗಿದೆ ಮಗು, ಬಹಳ ತೇಜಸ್ವಿಯಾಗಿದೆ. ಆದರೆ ಕಣ್ಣೆರೆಯದೆ ಬಾಯಿದೆರೆಯದೆ ಎಳದೆ ಮಿಡುಕದೆ ಗೊಂಬೆ ಅಂತೆ ಮಲ್ಕೊಂಡ್ಬಿಟ್ಟಿದೆ. ಸಂತೋಷ ಒಂದೇ ನಿಮಿಷದಲ್ಲಿಯೇ ಸಿಡಿದು ಹೋಯ್ತು ಗುಳ್ಳೆ ಅಂತೆ. ಎಂತ ಕೆಲ್ಸವಾಯ್ತಲ್ಲ, ಎಷ್ಟು ಕಷ್ಟಪಟ್ಟು ವ್ರತ ಮಾಡಿ ನಾವು ಮಗುವನ್ನ ಪಡ್ಕೊಂಡ್ವಿ, ಆದ್ರೆ ಆ ಮಗು ಜಡಗೊಂಬೆ ಅಂತ ಇದೆ. ಕಣ್ ತೆರಿತಾ ಇಲ್ಲ, ಬಾಯಿ ತೆರಿತಾ ಇಲ್ಲ, ಅಳ್ತಾ ಇಲ್ಲ, ಏನೂ ಇಲ್ಲ. ದೇವ್ರೆ ಕೊಡೋದು ಕೊಟ್ಟೆ, ಯಾಕೆ ಇಂತ ಕಲ್ಲಿನಂತ ಗೊಂಬೆಯನ್ನು ನಮಗ್ ಕೊಟ್ಟೆ ಅಂತ ಗೋಳಾಡ್ತಾ ಇದ್ದಾರೆ. ಹೀಗೆ ಗಂಡ ಹೆಂಡತಿ ಇಬ್ರು ಚಡಪಡಿಸ್ತಾ ಮಂತ್ರ ತಂತ್ರ ಅದು ಇದು ಎಲ್ಲ ಮಾಡ್ತಾ ಇರುವಾಗಲೇ ಓಂ ನಮಃ ಶಿವಾಯ ಅನ್ನುವಂತ ಶಬ್ದ ಕಿವಿಗೆ ಬೀಳ್ತಾ ಇದೆ. ಯಾರು ಬಂದ್ರು ಅಂತ ಮನೆಯಿಂದ ಆಚೆಗೆ ಬಂದು ನೋಡ್ತಾ ಇದ್ದಾರೆ. ಆ ಸನ್ನಿವೇಶದಲ್ಲಿ ಯಾರು ಬಂದಿದ್ದಾರೆ? ಒಬ್ರು ತೇಜಸ್ವಿಯಾದಂತಹ ಯೋಗಿಗಳು ಬಂದು ಮನೆ ಮುಂದೆ ನಿಂತಿದ್ದಾರೆ. ಮಾದರಸನಿಗೆ ಬಹಳ ಸಂತೋಷವಾಗಿ ಹೋಗ್ಬಿಡ್ತು. ಯಾಕೆ ಅಂದ್ರೆ ನಾವು ಯಾವುದಾದ್ರೂ ಒಂದು ಸುಖ ಈಗ ಬರ್ಬೋದು, ಆಗ ಬರ್ಬೋದು, ಈಗ ಬರ್ಬೋದು ಅಂತ ನಾವು ಕಾಯ್ತಾ ಇರ್ತೀವಲ್ಲ, ಆಗ ಬಂದ್ರೆ ಅದಕ್ಕೆ ಹೆಚ್ಚಿನ ಸಂತೋಷ ಇಲ್ಲ. ಅನಿರೀಕ್ಷಿತವಾದ ಸುಖ ಬಂದ್ಬಿಟ್ರೆ ಬಹಳ ಸಂತೋಷ. ಇದ್ದಕ್ಕಿದ್ದಾಗೆ ಆಮಂತ್ರಣವಿಲ್ಲದೆಯೇ ಮಹಾಜ್ಞಾನಿಗಳು ಮನೆ ಮುಂದೆ ಬಂದು ನಿಂತಿದಾರಲ್ಲ, ಇದು ಏನು ವಿಶೇಷ ಅಂತ ಹೇಳಿ ಮಾದರಸ ತಮ್ಮಿಗೆಲ್ಲ ನೀರು ತೆಗೆದುಕೊಂಡು ಹೋಗಿ ಗುರುಗಳ ಪಾದಕ್ಕೆ ನೀರು ಹರಿತಾ ಇದ್ದಾರೆ. ತಪಸ್ವಿಗಳೇ, ತಾವು ದಯವಿಟ್ಟು ಒಳಗೆ ಆಗಮಿಸಬೇಕು. ಎಲ್ಲಿಂದ ಬಂದ್ರಿ, ಯಾವ ಕಡೆಯಿಂದ ಬಂದ್ರಿ ಹೇಳ್ತಾ ಇದ್ದಾರೆ ಯೋಗಿಗಳು. ನಾನು ಕೂಡಲ ಸಂಗಮದ ಕ್ಷೇತ್ರಾಧಿಪತಿಯಾದಂತ ಜಾತವೇದ ಮುನಿ. ನಿನ್ನೆ ನಾನು ಧ್ಯಾನಾಸಕ್ತನಾಗಿ ಕುಳಿತುಕೊಂಡಿರುವಾಗ ಒಂದು ವಿಶೇಷವಾದಂತ ಬೆಳಕು ಈ ಜಗತ್ತಿನಲ್ಲಿ ಅವತರಿಸುವಂತಹದ್ದು ನನಗೆ ಗೋಚರವಾಗ್ತಾ ಇದೆ. ಆ ಬೆಳಕು ಇಳಿದ ದಿಕ್ಕನ್ನು ಅರಸಿಕೊಂಡು ಬಂದಿದ್ದೇನೆ. ಮಾದರಸ, ಇಡೀ ವಿಶ್ವವನ್ನೇ ಬೆಳಗುವಂತ ಒಂದು ಮಹಾಶಕ್ತಿ ನಿನ್ನ ಮನೆಯಲ್ಲಿ ಅವತರಣವಾಗ್ತಾ ಇದೆ. ಆ ಸಂತೋಷದಿಂದ ಯೋಗಿಗಳು ಜ್ಞಾನಿಗಳು ನಿರೀಕ್ಷೆ ಮಾಡ್ತಾ ಇರ್ತಾರೆ ಇಂಥ ಆತ್ಮಗಳ ಬರವನ್ನ. ಅಂತ ಶಕ್ತಿ ಬಂದಿದೆ, ಅದಕ್ಕಾಗಿ ನಾನು ಸ್ವಾಗತಿಸಲಿಕ್ಕೆ ನಿನ್ನ ಮನೆಗೆ ಬಂದಿದ್ದೇನೆ. ಅವನಿಗೆ ಆಶ್ಚರ್ಯ ಆಗ್ತಾ ಇದೆ. ಬನ್ನಿ ಗುರುಗಳೇ, ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಗುವಿನ ಹತ್ರ ಕರ್ಕೊಂಡು ಹೋದಾಗ ಜಡಗೊಂಬೆಯಂತೆ ಮಲಗಿರುವಂತಹ ಮಗು, ಅದರ ಮುಂದೆ ಗುರುಗಳು ಕುಳಿತುಕೊಳ್ತಾ ಇದ್ದಾರೆ. ಭಸ್ಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಭಸ್ಮವನ್ನ ತೆಗೆದುಕೊಂಡು ಅವರು ಓಂ ನಮಃ ಶಿವಾಯ ಅಂತ ಮಂತ್ರ ಉಚ್ಚಾರವನ್ನ ಮಾಡಿ, ಕಿವಿಯಲ್ಲಿ ಮಂತ್ರೋಚ್ಚಾರವನ್ನ ಮಾಡಿ, ಹಣೆಗೆ ತ್ರಿಪುಂಡ್ರವನ್ನ ಧರಿಸ್ತಾ ಇದ್ದಾರೆ. ಯಾವಾಗ ಓಂ ನಮಃ ಶಿವಾಯ ಅನ್ನೋ ಪದ ಆ ಮಗುವಿನ ಕಿವಿಯೊಳಗೆ ಬಿತ್ತು, ತಕ್ಷಣವೇ ಕಣ್ತೆರೆದು ಗುರು ದರ್ಶನವನ್ನ ಬಸವಣ್ಣ ಪಡ್ಕೊಳ್ತಾ ಇದ್ದಾನೆ. ನೋಡಿ ಹೇಗಿದೆ. ಅದಕ್ಕಾಗಿ ಹುಟ್ಟುತ್ತಾರೆ ಪರಿಮಳ ಬರುಗದ ಗಿಡದಂತೆ ಅಂತ ಹೇಳೋದು. ಜಗತ್ತಿಗೆ ಹುಟ್ಟಿ ಬಂದ ಮೇಲೆ ಜನ್ಮ ಕೊಟ್ಟ ಲೌಕಿಕ ತಾಯಿ ತಂದೆಗಳ ದರ್ಶನವೂ ಬೇಡ. ಈ ಜಗತ್ತಿನ ಯಾವ ಸಾಮಾನ್ಯ ಮಾನವರ ದರ್ಶನವೂ ಬೇಡ. ಜ್ಞಾನಿಗಳಾದ ಮಹಾತ್ಮರಾದ ಗುರುಗಳ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಕಾಯ್ತಾ ಇದ್ದನೇನೋ ಮಹಾತ್ಮ ಅನ್ನೋ ರೀತಿಯಲ್ಲಿ ಆ ನಿರ್ಮಲಾತ್ಮಕ ಶಿಶುವು ಕಾಯ್ತಾ ಇದ್ದು ಮಂತ್ರದ ಶಬ್ದವನ್ನ ಕೇಳ್ತಾ ಇದ್ದ ಹಾಗೆ, ಹೇಗೆ ಮೋಡದ ಶಬ್ದವನ್ನ, ಮಳೆಯ ಮೋಡದ ಶಬ್ದವನ್ನ ಕೇಳಿ ನವಿಲು ನರ್ತಿಸ್ತಾ ಇದೆಯೋ ಆ ರೀತಿ ಆ ಕಂದ ಮಂತ್ರದ ವಾಣಿಯನ್ನ ಕೇಳ್ತಾ ಇದ್ದ ಹಾಗೆ ಕಣ್ ತೆರೆದು ಗುರುಗಳ ದರ್ಶನವನ್ನ ಪಡ್ಕೊಳ್ತಾ ಇದೆ. ಆಗ ಗುರುಗಳು ಹೇಳ್ತಾ ಇದ್ದಾರೆ, ಮಾದಲಾಂಬಿಕೆ, ನೀವು ನಿಜಕ್ಕೂ ಪುಣ್ಯವಂತರು. ವಿಶ್ವವನ್ನೇ ಬೆಳಗುವಂತಹ ಒಬ್ಬ ಲೋಕೋತ್ತರ ವ್ಯಕ್ತಿಯ ಆಗಮನವಾಗಿದೆ. ನೀವು ನಿಮಿತ್ತ ಮಾತ್ರವಾದ ತಾಯಿ ತಂದೆಗಳು. ಇವನನ್ನ ಚೆನ್ನಾಗಿ ಪೋಷಿಸರಿ. ಪರಮಾತ್ಮನ ಪ್ರಸಾದವನ್ನೇ ದಿನನಿತ್ಯ ಹಾಲು ಹಣ್ಣುಗಳ ರೂಪದಲ್ಲಿ ಕೊಡ್ತಾ ಹೋಗ್ರಿ. ಈ ನಿರ್ಮಲಾತ್ಮಕನು ಆತ ಕಾರಣಿಕ ಪುರುಷನು ಅಂತ ನನಗೆ ಅನ್ನಿಸ್ತಾ ಇದೆ. ಇವನಿಗೆ ನಂದಿಯ ಒಂದು ಅನುಗ್ರಹದಿಂದ ಹುಟ್ಟಿರುವ ಕಾರಣ ಬಸವ ಅಂತ ತಿಳಿದುಕೊಂಡು ಹೆಸರನ್ನಿಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಆಗ ಬಸವರಸ ಅನ್ನುವ ಹೆಸರು ಈ ಮಗುವಿಗೆ ಪ್ರಾಪ್ತಿಯಾಗ್ತಾ ಇದೆ. ಇದನ್ನ ನೋಡಿದಾಗ ನಮಗನಿಸ್ತದೆ, ಬಸವಣ್ಣನವರು ಹುಟ್ಟಿದಾಗಿನಿಂದ ಒಂದೊಂದೊಂದೊಂದು ಘಟನೆಯೂ ಕೂಡ ಅವರ ಬದುಕು ಅವರ ಕೈಯಲ್ಲಿಲ್ಲ, ಪರಮಾತ್ಮನ ಕೈಯಲ್ಲಿದೆ. ಒಂದು ಗಾಳಿಪಟವನ್ನ ನಾವು ಆಡಿಸ್ತಾ ಇರ್ತೀವಿ. ಆ ಗಾಳಿಪಟ ಎಲ್ಲೋ ಆಕಾಶದಲ್ಲಿ ಸುತ್ತುತ್ತಾ ಇರುತ್ತೆ, ಆದ್ರೆ ಅದನ್ನ ಹಿಡಿದ ಕೈ ಎಲ್ಲೋ ಒಂದು ಕಡೆ ಇರ್ತಾ ಇದೆ. ಆ ರೀತಿಯಾಗಿ ಬಸವಣ್ಣನ ಜೀವನದ ಗಾಳಿಪಟ ನಮ್ಮ ಕಣ್ಣೆದುರಿಗೆ ತೋರಿ ಬಂದ್ರು ಕೂಡ ಈದ ಗಾಳಿಪಟದ ಸೂತ್ರ ಹಿಡಿದವರು ಯಾರು? ಪರಮಾತ್ಮ. ಅವನು ಸೂತ್ರಧಾರ. ಆ ಸೂತ್ರಧಾರನ ಆಣತಿಯಂತೆ ಇವ್ರ ಜೀವನ ಸಾಗುತ್ತಾ ಇದೆ. ಅದಕ್ಕಾಗಿ ಬಸವಣ್ಣ ಹೀಗೆ ಬೆಳೀತಾ ಇದ್ದಾನೆ. ಬೆಳೆಯುತ್ತ ಬಿದಿಗೆಯ ಚಂದಿರನಂತೆ ಹೊಳೆಯುವ ಬುದ್ಧಿಯ ಭಾಸ್ಕರನಾಗೆ. ಬೆಳೆಯುತ್ತ ಬಿದಿಗೆಯ ಚಂದಿರನಂತೆ ಹೊಳೆಯುವ ಬುದ್ಧಿಯ ಭಾಸ್ಕರನಾಗೆ. ಜನ್ನಿವಾರವ ಕೊಡಿಸುವೆನೆಂದು ತಂದೆಯು ಕರೆಯ
ಬರುವೆನೆಂದು ತಂದೆಯು ಕರೆಯಲು ನಾ ಬರೆನೆಂದೆ. ತಂದೆಯು ಕರೆಯಲು ನಾ ಬರೆನೆಂದೆ. ಬಸವಣ್ಣ ಹೇಗೆ ಬೆಳೀತಾ ಇದ್ದಾನೆ ಅಂದ್ರೆ ಬಿದಿಗೆ ಚಂದ್ರನಂತೆ. ಬಿದಿಗೆ ಚಂದ್ರ ನೀವು ನೋಡಿರ್ಬೋದು. ಅಮಾವಾಸ್ಯೆ ಆದ ನಂತರ ಒಂದೊಂದು ದಿನಕ್ಕೆ ಒಂದೊಂದು ಸ್ವಲ್ಪ, ದಿನಕ್ಕೆ ಸ್ವಲ್ಪ ಸ್ವಲ್ಪ ಬೆಳೀತಾ 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 ಹುಣ್ಣಿಮೆ ಚಂದ್ರನಾದಾಗ ಚಂದ್ರ ತುಂಬು ಕಳೆಯಿಂದ ಶೋಭಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಮಾದರಸ ಮಾದಲಾಂಬಿಕೆಯರ ಶಿಶುವಾದ ಬಸವಣ್ಣ ದಿನ ದಿನಕ್ಕೂ ಬಿದಿಗೆ ಚಂದ್ರನಂತೆ ಕಳಾಯುಕ್ತವಾಗಿ ಬೆಳೀತಾ ಇದ್ದಾನೆ. ಈತ ಹೊಳೆಯುವ ಬುದ್ಧಿಯ ಭಾಸ್ಕರನಾಗೆ ಅತ್ಯಂತ ತೀಕ್ಷ್ಣಮತಿ, ಅಪಾರವಾದಂತ ಬುದ್ಧಿವಂತ. ತನ್ನ ಸುತ್ತಲೂ ಇರುವಂತಹ ಪ್ರತಿಯೊಬ್ಬರ ನಡೆ ನುಡಿ ಆಚಾರ ವಿಚಾರ ಎಲ್ಲವನ್ನು ಚಿಕಿತ್ಸಕ ಬುದ್ಧಿಯಿಂದ ಆಲೋಚನೆ ಮಾಡ್ತಾ ಇದ್ದಾನೆ ಈ ಬಾಲಕ. ಅಂತಹ ಕೆಲವು ಪ್ರಸಂಗಗಳನ್ನು ನಾವು ನೋಡೋಣ. ಒಂದು ದಿನ ತಂದೆ ಮಾದರಸ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಬಸವರಸ ಬೆಳಗ್ಗೆ ಎದ್ದು ಗಿಡ ಹಿತ್ತಲದಲ್ಲಿ ಅಲ್ಲಿ ಇಲ್ಲಿ ಆಟ ಆಡಿ ಸ್ವಲ್ಪ ಬಾಯಾರಿಕೆ ಆಗೋಗ್ಬಿಡ್ತು. ಬಾಯಾರಿಕೆ ಆಗ್ತಾ ಇದ್ದ ಹಾಗೆ ಬಂದು ಅಮ್ಮನನ್ನ ನೀರ್ ಕೇಳ್ತಾನೆ. ಅಮ್ಮ ಅಮ್ಮ ನಂಗೆ ತುಂಬಾ ಬಾಯಾರಿಕೆ ಆಗಿದೆ ಕಣಮ್ಮ, ಸ್ವಲ್ಪ ನೀರ್ ಕೊಡು. ಇಲ್ಲಪ್ಪ ಮಗು, ನಿಮ್ಮಪ್ಪ ಪೂಜೆ ಮಾಡೋದಿಕ್ಕೆ ಮಡಿಬೇಕು. ಬೆಳಗ್ಗೆಯಿಂದ ನಾನು ಎಲ್ಲಾ ತೊಳೆದು ಬೆಳೆದು ಸಾರಿಸಿ ಸ್ವಚ್ಛ ಮಾಡಿ ಇಟ್ಬಿಟ್ಟಿದ್ದೇನೆ. ನಂತರದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಯೋ ತನಕ ಯಾರು ಹಾಲು ಕುಡಿಬಾರ್ದು, ನೀರು ಕುಡಿಬಾರ್ದು. ಇದನ್ನ ಮನೆ ನೇಮ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕಾಯಪ್ಪ, ಈಗ ನಿಮ್ಮ ಅಪ್ಪನ ಪೂಜೆ ಮುಗ್ದೋಗುತ್ತೆ. ಬಸವರಸ ಹಿಂಗ್ ಬಗ್ಗೆ ನೋಡ್ತಾ ಇದ್ದಾನೆ. ಆಗ ಅಪ್ಪ ಏನ್ ಮಾಡ್ತಾ ಇದ್ದಾನೆ, ಗಣಪತಿಯ ಸ್ತೋತ್ರವನ್ನ ಮಾಡ್ತಾ ಗಣಪತಿಯ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಸರಿ, ಇದು ಮುಗಿಯುತ್ತೆ ತಾನೆ ಅಂತ ಹೋಗಿ 1-2 ನಿಮಿಷ 5 ನಿಮಿಷ ಸುತ್ತಾಡ್ಕೊಂಡು ಬಂದ. ಆಮೇಲೆ ನೋಡ್ತಾ ಇದ್ದಾನೆ, ಅದು ಮುಗಿಸ್ಬಿಟ್ಟಿದ್ದಾನೆ. ಈಗ ಗಣಪತಿ ಅಪ್ಪನ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಸರಿ, ಇದನ್ನ ನೋಡಿ ಏನೋ ಹೊಳಿತು ಬಸವಣ್ಣನಿಗೆ. ಸರ ಹೋದ ಹಿತ್ತಲಿಗೆ. ಇಷ್ಟುದ್ದ ಗುದ್ದಲಿ ಇತ್ತು, ತಗೊಂಡ ಅಚ್ಚಿ ಮಕ್ಕಳದು ಗುದ್ದಲಿ ತಗೊಂಡಾನೆ. ಸರ ಒಂದು ಗುಂಡಿ ಇಷ್ಟಾಗಲ್ಲ ತೋಡ್ದ. ಮತ್ತೆ ಬಂದ. ಅಮ್ಮ, ಅಪ್ಪನ ಪೂಜೆ ಆಯ್ತಾ? ನೋಡಪ್ಪ, ಇಲ್ಲಿ ತನಕ ಶಿವನ ಪೂಜೆ ಮಾಡಿದ್ದಾರೆ, ಇದೀಗ ಪಾರ್ವತಿ ಪೂಜೆ ಪ್ರಾರಂಭ ಮಾಡ್ತಾ ಇದ್ದಾರಪ್ಪ. ಅಮ್ಮನವರ ಪೂಜೆ ಆಗ್ಲಿ, ಆಮೇಲೆ ಇನ್ನೂ ಕೆಲವು ಪೂಜೆಗಳಿದೆ. ಸರಿ, ಮತ್ತೆ ಹೋದ, ಮತ್ತೊಂದು ಗುಂಡಿ ತೋಡ್ದ. ಮತ್ ಬಂದ. ಅವ್ವ, ಈಗಾದ್ರೂ ನೀರು ಕೊಡ್ತೀಯಾ ಅಂದ. ಎಲ್ಲಾದ್ರೂ ಉಂಟೇನಪ್ಪ, ಇದೇ ಈಗ ವಿಷ್ಣುವಿನ ಒಂದು ಪೂಜೆ ಪ್ರಾರಂಭ ಮಾಡಿದ್ದಾರಪ್ಪ, ಅದಷ್ಟು ಮುಗಿದು ಬಿಡ್ಲಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಬಂದ. ಲಕ್ಷ್ಮೀ ಪೂಜೆ ಪ್ರಾರಂಭ ಆಗಿತ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾ ಇದ್ದ ಹಾಗೆ ಸೂರ್ಯನ ಪೂಜೆ ಎಲ್ಲ ಒಂದೊಂದೇ ಮಂತ್ರಗಳು ಆಗ್ತಾ ಇದಾವ್. ಕಡೆಗೆ ಏನ್ ಮಾಡ್ದ, ಹೊರಗಡೆ ಆ ಹಿತ್ತಲಿನಲ್ಲಿ ಕೂಡ ತುಳಸಿ ಬಿಲ್ವ ಮುಂತಾದ ಅನೇಕ ಗಿಡಗಳಿದ್ವು. ಅವುಗಳನ್ನ ಅಷ್ಟು ಪೂಜೆ ಮಾಡಿ ಮುಗಿಸ್ಬಿಡೋಣ, ಹೊಸ್ತಲ್ ಪೂಜೆನೂ ಮಾಡ್ಬೇಕಲ್ಲ ಅಂತೇಳಿ ಪೂಜಾ ಸಾಮಾನೆಲ್ಲ ತಕೊಂಡು ಬರ್ತಾ ಇದ್ದಾನೆ. ಬಂದ್ರೆ ಈ ಮೆಟ್ಟಲ್ಲಿ ಎಲ್ಲಿ ಕಾಲಿಡಬೇಕು, ಅಲ್ಲಿ ಒಂದು 5-6 ಇಟ್ಟಿಟ್ಟು ತಗ್ಗುಗಳು ಮನೆ ಹಿತ್ತಲು ಬಾಗಲ ಹತ್ರ. ಬಹಳ ಕೋಪ ಬಂತು ಮಾದರಸನಿಗೆ. ಆಗ ಹೆಂಡತಿ ಏನ್ ಕೂಗುದಲ್ಲೇ, ಮಾದು ಬರೇ ಇಲ್ಲಿ. ಬಂದ್ಲು ಹೆಂಡತಿ. ಏನೇ ಇದೆಲ್ಲ ಹುಡುಗಾಟ, ಹಿತ್ತೆ ಭಾಗದ ಇಳಿತಿದ್ದಂಗೆನೆ ನೋಡಿದ್ದು ಅಂತ. ಅಯ್ಯೋ, ನನಗಂತೂ ಗೊತ್ತಿಲ್ಲಪ್ಪ, ನಾನು ಒಳಗಡೆ ಎಲ್ಲ ಮಡಿಯಿಂದ ನೈವೇದ್ಯಕ್ಕೆ ತಯಾರು ಮಾಡ್ತಾ ಇದ್ದೆ. ಮತ್ತೆ ಬಹುಶಃ ನಿಮ್ಮ ಮಗ ಇದಾನಲ್ಲ, ಬಹುಶಃ ಅವನು ಬುದ್ಧಿವಂತಿಕೆ ಇರ್ಬೇಕೇನೋ, ಕರೆದು ಕೇಳ್ರಿ. ಆಗ ಬಾಲಕ ಬಸವಣ್ಣ ಬಂದ. ಅಪ್ಪ, ನಾನೇ ಮಾಡಿದ್ದಪ್ಪ, ಯಾಕೆ ಏನಾಯ್ತು? ಲೇ ಹುಚ್ಚ, ಏನಾಯ್ತು? ಮನೆ ಬಾಗಿಲದಲ್ಲಿ ಈ ತಗ್ಗುಗಳು ತೋಡ್ಕೊಂಡು ನೀನು. ಇಲ್ಲಪ್ಪ, ನನಗೆ ತುಂಬಾ ಬಾಯಾರಿಕೆ ಆಗಿತ್ತು, ಅದಕ್ಕೆ ನೀರ್ ಬೇಕಾಗಿತ್ತು. ನಿನ್ ಪೂಜೆ ಮುಗಿಯೋದು ಇನ್ನು ಬಹಳ ಹೊತ್ತಾಗತ್ತೆ ಅಂತ ತಿಳ್ಕೊಂಡು ನಾನು ಬಾವಿ ತೋಡ್ತಾ ಇದ್ದೆ. ಅಯ್ಯೋ ಹುಚ್ಚ, ನಿನ್ನೇ ಅರೆ ಹುಚ್ಚ ಅನ್ಬೇಕೋ ಪೂರಾ ಹುಚ್ಚ ಅನ್ಬೇಕೋ ಅಲ್ವಾ? ಇಷ್ಟುದ್ದಾಗ ಉದ್ಲಿ ತಗೊಂಡು ಇಟ್ಟಿಟ್ಟಿಟ್ಟಿಟ್ಟ ಗುಂಡಿ ತೆಗೆದು ಬಿಟ್ರೆ ಎಲ್ಲಾರ ನೀರ್ ಸಿಕ್ಕತ್ತಾ ಬಾಯಾರಿಕೆ ಹೋಗಕ್ಕೆ? ಅಲ್ಲ, ಇನ್ನೂ ನೋಡಪ್ಪ, ತೋಡೋದಾದ್ರೆ ಒಂದೇ ಜಾಗದಲ್ಲೇ ಆಳವಾಗಿ ತೋಡ್ತಾ ಹೋಗ್ಬೇಕಪ್ಪ. ನೀನು ಇಲ್ಲಿಷ್ಟು ತೋಡಿದ್ರೆ ಎಲ್ಲಾರು ನೀರು ಬರುತ್ತೇನೋ? ಆವಾಗ ಬಸವಣ್ಣ ಅಂದ, ಹೌದು ಕಣಪ್ಪ, ಹೇಗೆ ಬಾವಿ ನೀರು ಬೇಕು ಅನ್ನೋರು ಒಂದೇ ಜಾಗದಲ್ಲಿ ಆಳವಾಗಿ ತೋಡ್ತಾ ಹೋಗ್ತಾನೋ, ಹಾಗೆ ದೇವರ ಕೃಪೆ ಅವರ ಸಾಕ್ಷಾತ್ಕಾರ ಬೇಕು ಅನ್ನುವವನು ಕೂಡ ಒಂದೇ ತತ್ವವನ್ನು ನಂಬಿ ಒಂದೇ ಮಂತ್ರವನ್ನು ಹಿಡಿದು ಒಂದೇ ಧ್ಯೇಯ ವಸ್ತುವಿನ ಮೇಲೆ ದೃಷ್ಟಿ ಇಟ್ಟು ಸಾಧನೆ ಮಾಡಿದ ದೇವರು ಒಲಿತಾನೆ. ಅದು ಬಿಟ್ಟು ಅದೆರಡು ನಿಮಿಷ ಇಷ್ಟೊಂದು ನೀವು ಮಾಡ್ತಾ ಇದ್ರೆ ನಿನ್ನ ಪೂಜೆ ಯಾವ ದೇವ್ರಿಗೆ ಸಲ್ಲಬೇಕು, ನಿನಗೆ ಯಾವ ದೇವ್ರು ಒಲಿಬೇಕು? ಎಷ್ಟು ದೇವ್ರುಗಳಿರ್ತಾವ ಜಗತ್ನಲ್ಲಿ. ಮತ್ತು ಉಪನಿಷತ್ತುಗಳೇ ಹೇಳ್ತವೆ ಜಗನ್ನಿಯಾಮಕ ಒಬ್ಬನೇ ಒಬ್ಬ ಅಂತ. ಆ ಒಬ್ಬ ದೇವರನ್ನ ನಂಬೋದ್ ಬಿಟ್ಟು ಏನೇನೋ ಮಾಡ್ತಾ ಇದೆಯಲ್ಲಪ್ಪ ನೀನು. ಮಾದರಸನಿಗೆ ಆಶ್ಚರ್ಯ ಆಗೋಯ್ತು. ಯಾರು ಅವನನ್ನ ಪ್ರಶ್ನಿಸಿರಲಿಲ್ಲ. ಇಡೀ ಊರಿನವರೆಲ್ಲ, ಆ ಪ್ರಾಂತ್ಯದವರೇ ಅಲ್ಲೇ ಪ್ರಶ್ನಿಸಿರಲಿಲ್ಲ. ನನ್ನ ಮಗ ಕೇಳಿದ್ನಲ್ಲ, ಎಂತ ವಿಚಿತ್ರ ಇದು. ಸರಿ, ಮುಂದೊಂದು ದಿವಸ ಏನಾಗ್ತಾ ಇದೆ,
ಅವರ ಮನೆಯಲ್ಲಿ ಒಬ್ಳು ಸೋದರತ್ತೆ ಇದ್ಲು. ಪಾಪ ಆ ಸೋದರತ್ತೆ ಒಂದು ದಿನವೂ ಅವಳ ಗಂಡ ಅವಳನ್ನ ಚೆನ್ನಾಗಿ ನಡೆಸ್ಕೊಂಡಿಲ್ಲ. ಇವ್ರ ಮನೆಯಲ್ಲೇ ಬಂದು ಸೇರ್ಕೊಂಡಿದ್ಲ. ಹುಡುಗಿ ಮದುವೆ ಆಗಿ ಗಂಡ ಬಿಟ್ಟು ತೊಂದರೆ ಕೊಟ್ಟಿದ್ದ. ಸರಿ, ಯಾರೋ ಒಬ್ಬ ಸುದ್ದಿ ತಗೊಂಬಂದ. ಏನಂತ? ಅವಳ ಗಂಡ ಸತ್ತೋದ. ಸುದ್ದಿ ತರ್ತಾ ಇದ್ದ ಹಾಗೆ ಮಾದರಸ ಹೇಳ್ತಾನೆ, ನೋಡಮ್ಮ, ನೀನು ಗಂಡ ಸತ್ತಂತ ವಿಧವೆಯಾಗೋದೆ, ಆದ್ದರಿಂದ ನೀನು ಕೂದಲನ್ನ ತೆಗೆಸ್ಕೊಳ್ಬೇಕು, ಕೇಶಮುಂಡನವನ್ನ ಮಾಡಿಸ್ಕೊಳ್ಬೇಕು ಅಂತ. ಅವಳಂತಾಳೆ, ಇದೇನಿದು, ಒಂದು ದಿನವಾದ್ರೂ ಅವನು ಗಂಡ ಅಂತ ಬಾಳಿಸ್ಕೊಳ್ಳಿಲ್ಲ, ನೋಡ್ಕೊಳ್ಳಿಲ್ಲ, ಇದ್ದಾಗ ಯಾವುದೇ ಒಂದು ಸುಖವನ್ನೂ ಕೊಡ್ಲಿಲ್ಲ. ಈ ಕೂದಲೇನು ಮದುವೆ ಆದ್ಮೇಲೆ ಬಂತಾ? ಇಲ್ಲ, ನಾನು ಹುಟ್ಟಿದಾಗಲೇ ಕೂದಲು ಬಂದಿತ್ತು ಅಂದಾಗ ಗಂಡ ಸತ್ತು ಮಾತ್ರಕ್ಕೆ ಯಾಕೆ ತೆಗಿಬೇಕು ಇದನ್ನ ಅಂತಾಳೆ. ಆದ್ರೆ ಮಾದರಸ ಹೇಳ್ತಾನೆ, ಅದೆಲ್ಲ ಇಲ್ಲಮ್ಮ, ನಾವು ಸಂಪ್ರದಾಯದಲ್ಲಿ ಇದ್ದಂತೆ ನಡಿಬೇಕೇ ವಿನ ಸಂಪ್ರದಾಯ ಉಲ್ಲಂಘನೆ ಮಾಡ್ಲಿಕ್ಕೆ ನಮಗೆ ಯಾರು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅದಕ್ಕೆ ಗಂಡ ಸತ್ತಂತ ಮಹಿಳೆ ಕೇಶಮುಂಡನ ಮಾಡಿಸ್ಕೊಳ್ಬೇಕು, ನೀನು ಮಾಡಿಸ್ಕೊಳ್ಳೇಬೇಕು, ಇಲ್ಲದೇ ಇದ್ರೆ ಸಮಾಜ ನಮ್ಗೆ ಬಹಿಷ್ಕಾರ ಹಾಕತ್ತೆ ಅಂತ ಹೇಳ್ತಾರೆ. ಆಗ ಒತ್ತಾಯದಿಂದ ಅವಳು ಕಣ್ಣೀರು ಗರಿತಿದ್ರು ಬಿಡದೆ ಅವಳಿಗೆ ಕೇಶಮುಂಡನ ಮಾಡ್ತಾರೆ. ಈ ದೃಶ್ಯ ಬಸವಣ್ಣನ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡುತ್ತೆ, ಸುಡಲನ್ನ ಅಲ್ಲಿ ಬಡಿಸ್ತಾ ಇದೆ. ಎಂಥ ಅನ್ಯಾಯ ಇದು! ಪುರುಷ ತನಗೆ ಬೇಕಾದ ಕಾಯ್ದೆಗಳನ್ನೆಲ್ಲ ಮಾಡಿಕೊಂಡು ಒಬ್ಬ ಮುಗ್ಧ ಮಹಿಳೆ, ಇನ್ನು ಗಂಡ ಅಂದ್ರೂ ಗೊತ್ತಿಲ್ಲ, ಜಗತ್ತಂದ್ರೂ ಗೊತ್ತಿಲ್ಲ, ಗಂಡನು ಮದುವೆ ಆದ್ಮೇಲೇನು ಕೂದಲು ತಲೆ ಒಳಗ್ ಬರ್ಲಿಲ್ವೋ, ಮೊದಲೇ ಇತ್ತು ಅಂದಾಗ ಗಂಡ ಸತ್ತು ಮಾತ್ರಕ್ಕೆ ಯಾಕೆ ಇದನ್ನು ತೆಗಿಬೇಕು? ಪಾಪ ಬಾಲಕನಿಗೆ ಅರ್ಥವಾಗದ ವಿಷಯ ಇದು. ಆವಾಗ ಅವನು ತುಂಬಾ ಮನಸ್ಸಿಗೆ ಆಘಾತಕ್ಕೊಳಗಾಗಿ ವಿಚಾರ ಮಾಡ್ತಾನೆ. ಅವರ ಸೋದರತ್ತೆ ಕಣ್ಣೀರು ಅವನನ್ನ ಆಳವಾಗಿ ನೋಯಿಸ್ತಾ ಇದೆ. ಅಲ್ಲಿಂದ ಮುಂದೆ ಇನ್ನೊಂದು ದಿವಸ ಏನಾಗ್ತಾ ಇದೆ, ಒಂದು ದೊಡ್ಡ ಯಜ್ಞ ನಡೀತಾ ಇದೆ. ಅಲ್ಲಿ ಒಂದು ಆಡನ್ನ ಬಲಿ ಕೊಡುವಂತಹ ಕಾರ್ಯ ನಡೀತಾ ಇದೆ. ಆಗ ಬಸವಣ್ಣ ಅಲ್ಲಿಗೆ ಹೋಗಿದ್ದಾನೆ. ಏಕೆ? ಪುರಪ್ರಮುಖ ಮಾದರಸನಿಗೆ ಆಮಂತ್ರಣ ಬರಲೇಬೇಕು. ಜೊತೆಗೆ ಹೋಗಿದ್ದಾನೆ, ಕೂತಿದ್ದಾನೆ. ಆಗ ಮಂತ್ರಗಳನ್ನ ಹೇಳ್ತಾ 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 ಪ್ರಾಣಿಯನ್ನ ಗುದ್ದಿ ಗುದ್ದಿ ಅದರಪ್ಪ ಒಂದು ಮಾಂಸದ ತುಂಡುಗಳನ್ನ ತುಪ್ಪದಲ್ಲಿ ಎದ್ದಿ ಬೆಂಕಿಯಲ್ಲಿ ಹಾಕೋದನ್ನ ಕಂಡಾಗ ಅವನ ಹೃದಯ ತತ್ತರಿಸಿ ಹೋಗ್ತಾ ಇದೆ. ಅಪ್ಪನನ್ನು ಕೇಳ್ತಾನೆ, ಅಪ್ಪ ಅಪ್ಪ ಹೀಗ್ಯಾಕಪ್ಪ ಬೆಂಕಿಯಲ್ಲಿ ಹಾಕ್ತಾ ಇರೋದು ಈ ಪ್ರಾಣಿಯನ್ನ? ನೋಡಪ್ಪ, ಅದ್ರ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಅದು ಎಷ್ಟು ಸಂಕಟ ಅನುಭವಿಸ್ತಾ ಇರ್ಬೋದಲ್ವಾ? ಇದೇನಪ್ಪ ನಿಮಗ್ ಗೊತ್ತಾಗ್ತಾ ಇಲ್ವೇ? ಹುಚ್ಚ ಕುತ್ಕೊಳ್ಳ ಸುಮ್ನೆ. ಏನೋ ಇದು? ಅಗ್ನಿಯ ಮೂಲಕವಾಗಿ ಅರ್ಪಿಸಿದ್ರೆ ಅದು ದೇವರಿಗೆ ಮುಟ್ಟುತ್ತೆ, ದೇವತೆಗಳು ಸಂತೃಪ್ತರಾಗ್ತಾರೆ. ಹಾಗಾದ್ರೆ ಅಪ್ಪ ನನ್ನನ್ನು ಇದೇ ತರ ಹಾಕ್ಬಿಡು ಬೆಂಕಿಯಲ್ಲಿ, ನಾನು ಮತ್ತೆ ಹೋಗ್ತೇನಲ್ಲ ದೇವತೆಗಳ ಹತ್ರ. ಹುಚ್ಚ, ಬಾಳ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟೆ ನೀ, ಇಷ್ಟುದ್ದ ಹುಡುಗ, ಎಷ್ಟೋ ಮಾತಾಡೋದು ಅಂತ ತಿಳ್ಕೊಂಡು ಬಾಯಿ ಮುಚ್ಚಿ ಕೂಡಿಸ್ತಾ ಇದ್ದಾನೆ. ಆದರೆ ಆ ಹೋತನ ಕಣ್ಣಿನಲ್ಲಿ ಸುರಿಯುವಂತಹ ನೀರು ಬಸವಣ್ಣನವರ ಮನಸ್ಸನ್ನ ಮಥನ ಮಾಡ್ತಾ ಇದೆ. ಅಲ್ಲಿ ಸಾಕಷ್ಟು ಮಾನಸಿಕ ತಾಕಲಾಟ ಉಂಟಾಗ್ತಾ ಇದೆ. ಆಗ ಇವನ ಕಣ್ಣಲ್ಲಿ ನೀರು ಸುರಿತಾ ಇದೆ. ಅದನ್ನ ಕುರಿತು ಹೇಳ್ತಾರೆ ಆ ಮುಗ್ಧ ಜೀವವನ್ನ, ಮಾತಿನ ಮಾತಿಂಗೆ ನಿನ್ನ ಕೊಂದಿಹರೆಂದು ಎಲೆ ಹೋತೆ ಅಳುಕಂಡೆಯ, ವೇದವನ್ನೋದುವವರ ಮುಂದೆ ಅಳುಕಂಡೆಯ, ಶಾಸ್ತ್ರವ ಕೇಳುವವರ ಮುಂದೆ ಅಳುಕಂಡೆಯ, ನೀ ಹತ್ತುದಕ್ಕೆ ತಕ್ಕುದ ಮಾಡುವ ನಮ್ಮ ಕೂಡಲ ಸಂಗಮ ದೇವ. ಎಲೆ ಹೋತೆ, ನೀನು ಎಷ್ಟು ಸಂಕಟ ಪಡ್ತಿರ್ಬೇಕು. ನಿನ್ನನ್ನು ಒಂದೇ ಏಟಿಗೆ ಕಡ್ದಾಕಿದ್ರೆ ನಿನಗೆ ಎಷ್ಟು ಕಷ್ಟ ಆಗ್ತಿತ್ತೋ ಇಲ್ಲೋ. ಆದರೆ ಮಂತ್ರಗಳನ್ನ ಹೇಳ್ತಾ, ಶಾಸ್ತ್ರಗಳ ವಾಕ್ಯಗಳನ್ನ ಹೇಳ್ತಾ ನಿನ್ಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರಲ್ಲ, ನಿನ್ನ ಒಂದೊಂದು ಕಣ್ಣೀರು ಪರಮಾತ್ಮನಿಗೆ ಮುಟ್ಟಲ್ಲ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಮುಟ್ತದೆ. ನಿನ್ನ ಮನಸ್ಸಿನ ನೋವು ದೇವರಿಗೆ ಖಂಡಿತ ತಾಗತ್ತೆ. ನಿನಗೆ ಅವನು ಸೂಕ್ತವಾದ ಪರಿಹಾರ ಕೊಡ್ತಾನೆ, ಇವರಿಗೆ ಶಿಕ್ಷೆಯನ್ನು ಕೊಟ್ಟೇ ತೀರ್ತಾನೆ. ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ಅಂದರೆ ನಿನ್ನ ಮನಸ್ಸಿನ ಅಳಲನ್ನ ತಿಳಿದುಕೊಂಡು ನಿನಗೆ ವಿಮೋಚನೆ ಮಾಡುವಂಥವರು ಈ ಜಗತ್ತಲ್ಲಿ ಹುಟ್ಟಿ ಬರ್ತಾರೆ ಅಂತ ಬಸವಣ್ಣ ಹೇಳ್ತಾನೆ. ತಾನೇ ಆ ವ್ಯಕ್ತಿ ಅನ್ನೋದು ಇನ್ನೂ ಆ ಮಗುವಿಗೆ ಗೊತ್ತಿಲ್ಲ. ಇಡೀ ಮಾನವ ಕುಲಕೋಟಿ ಮಾತ್ರವಲ್ಲ, ಪಶು ಸಮೂಹಕ್ಕೂ ಆಗ್ತಾ ಇದ್ದ ಹಿಂಸೆಯನ್ನು ತಪ್ಪಿಸಲಿಕ್ಕೆ ತಾನು ಹುಟ್ಟಿ ಬಂದವ ಅನ್ನೋದು ಆ ಮಗುವಿಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಹೇಳ್ತಾರೆ, ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ನೋಡಿ, ಒಬ್ಬ ಬಾಲಕ ಹೇಗೆ ಸ್ಪಂದಿಸ್ತಾ ಇದ್ದಾನೆ. ಆ ಪ್ರಾಣಿಯ ಕಣ್ಣಲ್ಲಿ ಬಂದ ನೀರನ್ನು ಕಂಡು ಅವನಿಗೆ ಎಷ್ಟು ಹೃದಯ ಕಲಕತ್ತೆ. ಇದೇ ಮಹಾಪುರುಷರ ಲಕ್ಷಣ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಆ ನಂತರ ಬಸವಣ್ಣ ಕೇವಲ ಇಂತಹ ಭಾವುಕ ಮಾತ್ರ ಅಲ್ಲ, ಬಹಳ ಸಾಹಸಿ. ಒಂದು ಸಲ ಶಾಲೆಯ ಮಕ್ಕಳೆಲ್ಲರೂ ಸೇರ್ಬಿಟ್ಟು ಹೋಗಿದ್ದಾರೆ. ಒಬ್ಬ ಹುಡುಗ ಏನ್ ಮಾಡಿದ್ದಾನೆ, ಬೆನಕ ಅನ್ನೋನು ಕಾಲು ಜಾರ್ಬಿಟ್ಟು ಅಲ್ಲಿ ದೇವಾಲಯ ಇದೆ, ಶಿವ ದೇವಾಲಯದ ಪಕ್ಕ ಒಂದು ದೊಡ್ಡ ಕೊಳ ಇದೆ, ಬಾಗೇವಾಡಿಯಲ್ಲಿ, ಬಸವನ ಬಾಗೇವಾಡಿ ಅಂತ ಈಗ ಅದಕ್ಕೆ ಹೆಸರು. ಅದಕ್ಕೆ ತುಂಬಾ ಸುಂದರವಾದ ಒಂದು ಕೊಳ ಈಗ ಸರಿಯಾಗಿ ಕಟ್ಸಿಟ್ಟಿದ್ದಾರೆ. ಆಗೇನಾಗಿದೆ, ಕಾಲ ಪಾಟಿ ಅಂದ್ರೆ ಸ್ಲೇಟ್ ಅನ್ನ ತೊಳಿಲಿಕ್ಕೆ ಹೋದಂತ ಒಂದು ಹುಡುಗ ಬೆನಕ ಅಂತ ಕಾಲ್ ಜಾರಿ ಬಿದ್ಬಿಟ್ಟ. ಬೀಳ್ತಾ ಇದ್ದಾಗೆ ಉಳಿದ ಹುಡುಗರೆಲ್ಲ ಓಡ್ಬಿಟ್ರು. ಉಳಿದ ಹುಡುಗರೆಲ್ಲ ಮನೆಗೆ ಓಡಿದ್ರು, ಇನ್ನೆಲ್ಲ ಓಡೋದ್ರು ಗಾಬರಿಯಾಗಿ. ಆದ್ರೆ ಬಸವಣ್ಣ ಓಡ್ ಹೋಗ್ಲಿಲ್ಲ. ಆ ತಕ್ಷಣ ಏನ್ ಮಾಡ್ದ, ತನ್ನ ಪುಸ್ತಕಗಳನ್ನ ಪಾಠಗಳನ್ನ ಮೇಲಿಟ್ಟ, ಸರಸರ ಆ ಕೊಳದಲ್ಲಿ ಧುಮುಕಿದ. ಈಜಿ ಅವನನ್ನು ತಗೊಂಡ್ ಬಂದ. ಇವನು ಚಿಕ್ಕ ಹುಡುಗನೇ ಇನ್ನು, ಆದ್ರೂ ಸಾಹಸಿ. ತಗೊಂಡು ಬಂದ.
ಅಷ್ಟೊಳಗೇನಾಯ್ತು, ಈ ಹುಡುಗರುಗಳು ಇನ್ನು ಯಾರ ಮೇಲೆ ಬಂದ್ಬಿಡುತ್ತೋ ಅಂತ ತಿಳ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನಿಗೆ ಚಾಡಿ ಹೇಳ್ಬಿಟ್ಟು, ನೋಡಿ ಬಸವರಸ ನಿಮ್ ಹುಡುಗನ್ನ ನೀರಿಗೆ ತಳ್ಬಿಟ್ಟ, ಜಗಳ ಆಡ್ಬಿಟ್ಟು ಕೆಡವ್ಬಿಟ್ಟ, ನಿಮ್ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ ನೀರಲ್ಲಿ ಬಿದ್ದು. ಎಲ್ಲಾ ಜನ ಓಡ್ ಬರ್ತಾ ಇದ್ದಾರೆ, ಈ ಹುಡುಗನ ಹೊಡಿಬೇಕು ಬಡಿಬೇಕು ಅಂತ. ಅಷ್ಟೊಳಗೆ ಬಸವಣ್ಣ ಮೇಲಕ್ಕೆ ಅವನನ್ನ ತಂದು, ಸಹೋದ್ಯೋಗಿಯನ್ನ ಸಹಪಾಠಿಯನ್ನ ತಂದು ಅವನನ್ನ ಬೆನ್ನು ಮೇಲೆ ಮಾಡಿ ಮಲಗಿಸಿ ಆ ನೀರನ್ನೆಲ್ಲ ತೆಗೆದು ಅವನ್ನೆಲ್ಲ ಆರಾಮ್ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಆ ಹುಡುಗನಿಗೆ ಎಚ್ಚರ ಆಗ್ತಾ ಇದೆ. ಎಚ್ಚರ ಆದಾಗ ಎಲ್ಲರಿಗೂ ಸಮಾಧಾನ ಆಗತ್ತೆ. ಆವಾಗ ಹೇಳ್ತಾನೆ ಬಸವಣ್ಣ, ನೋಡಪ್ಪ ಬೆನಕ ಹೇಳು, ನಾನ್ ನಿನ್ನನ್ನು ಕೆಡವುದ್ನ ಹೇಳು ಇವ್ರಿಗೆಲ್ಲ, ಇವ್ರು ಹೇಗೆ ನನ್ನ ಮೇಲೆ ಸುಳ್ಳು ಹೇಳಿದ್ದಾರೆ ನೋಡು. ಆಗ ಅವನು ಹೇಳ್ತಾನೆ, ಇಲ್ಲ ನಾನು ಕಾಲ್ಜಾರಿ ಬಿದ್ದೆ, ಬಹುಶಃ ಇವರೆಲ್ಲ ಗಾಬರಿಯಾಗಿ ಓಡೋದ್ರೆ ಬಸವಣ್ಣ ಮಾತ್ರ ನಿಂತಿರ್ಬೇಕು, ನನ್ನನ್ನು ಮೇಲೆ ಕೆತ್ತಿ ನನಗೆ ಜನ್ಮ ಕೊಟ್ಟ ನೋಡಿ, ಪುನರ್ಜನ್ಮ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಊರಿನ ಜನಕ್ಕೆಲ್ಲ ಆಶ್ಚರ್ಯವಾಗ್ತಾ ಇದೆ. ಅಂದರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಕೂಡ ಎಂತ ಸಾಹಸ ಇತ್ತು. ನೀವು ಕೇಳಿರ್ಬೋದು, ಇತ್ತೀಚೆಗೆ ಈ ವೀರ ಚಕ್ರ ಇವೆಲ್ಲ ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಿರ್ತಾರೆ ನೋಡಿ ಅರ್ಜುನ ಪ್ರಶಸ್ತಿಗಳನ್ನ. ಚಿಕ್ಕ ಮಕ್ಕಳೇ ಎಷ್ಟೋ ಜನಗಳನ್ನ ಉಳಿಸಿರ್ತಾರೆ. ಹಾಗೆ ಸಾಹಸಿಯಾಗಿ ಬೆಳೀತಾ ಇದ್ದಾನೆ ಅವನು. ಒಂದು ದಿನ ಏನಾಗ್ತಾ ಇದೆ, ತಾನು ಶಾಲೆಗೆ ಹೋಗ್ತಾ ಇದ್ದಾನೆ. ಬೆಳಗ್ಗೆ ಹೊತ್ತು ಯಾವಾಗ ದೇವಸ್ಥಾನಗಳಲ್ಲೇ ಶಾಲೆಗಳು ಎಲ್ಲ ಹಣ್ಣು ಕಾಯಿ ಎಲ್ಲ ಇಟ್ಕೊಂಡ್ಬಿಟ್ಟು ಶಾಲೆಗೆ ಹೋಗಿದ್ದಾನೆ. ಶಾಲೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಪಾಪ ಅಸ್ಪೃಶ್ಯರ ಹುಡುಗ, ಅವರ ಕರು ಬ್ರಾಹ್ಮಣರ ಕೇರಿಯಲ್ಲಿ ಬಂತು ಅಂತ ಅದನ್ನ ಓಡಿಸ್ಕೊಂಡು ಹಿಡೀಲಿಕ್ಕೆ ಅಂತ ಬಂದ್ಬಿಟ್ಟಿದೆ. ಬಂದಾಗ ಅಲ್ಲಿ ಇದು ದೇವಸ್ಥಾನಕ್ಕೆ ಹೊರಟಂತ ಒಬ್ಬ ಮಡಿವಂತ ಆ ಹೊಲೆಯರ ಹುಡುಗನ ನೋಡ್ತಾ ಇದ್ದಾಗೆ ಕೋಪ ಬಂದು ಕೋಲ್ ತಗೊಂಡು ಬಾರಿಸ್ತಾ ಇದ್ದಾನೆ. ಆಗ ಅವನು, ಅಯ್ಯಯ್ಯೋ ಹೊಡಿಬೇಡ್ರಿ ಅಯ್ಯ, ನಂಗೆ ತಪ್ಪು ಮಾಡಿಲ್ಲ, ನಾನು ಯಾಕೆ ಹೊಡಿತೀರಿ ಅಂತ ಕೂಗ್ತಾನೆ. ಅವಾಗ ಬಸವಣ್ಣನಿಗೆ ನೋವಾಗಲ್ಲಿ ಹೋಗ್ತಾನೆ. ಶಾಸ್ತ್ರಿಗಳೇ ಯಾಕೆ ಹೊಡಿತಾ ಇದ್ದೀರಿ ಏಯ್ ಅವನು ಹೊಲೆಯರ ಅನ್ಕೋಣ, ನೋಡ ಇಲ್ಲಿ ಬರ್ಬೋದೇನೆ ಈ ಜಾಗದಲ್ಲಿ, ನೋಡಿ ನಮ್ ಕೇರಿ ಒಳಗ್ ಬಂದ್ಬಿಟ್ಟೆಲ್ಲ ಮೈಲಿಯ ಮಾಡ್ಬಿಟ್ಟ. ಆಗ ಬಸವಣ್ಣ ಕೇಳ್ತೇನೆ, ಏನ್ರಿ ಹೇಳೋ ಶಾಸ್ತ್ರಿಗಳೇ ನೀವು, ಅವನಿಗೂ ನಮ್ಮಂತೆ ಕಿವಿ ಕಣ್ಣು ಮೂಗು ಬಾಯಿ ಕೈ ಕಾಲು ಎಲ್ಲ ಇದೆಯಲ್ಲ, ಅವನ್ಯಾಕೆ ಕೇಳಂತೆ, ಅವನ್ಯಾಕೆ ಇಲ್ಲಿ ಬರಬಾರ್ದಂತೆ, ನಾನೂ ಅಷ್ಟೇ ಇದ್ದೀನಿ ಅವನು ಅಷ್ಟೇ ಇದ್ದಾನೆ, ಏಯ್ ನಿನಗಿವೆಲ್ಲ ತಿಳಿಯಲ್ಲ ಕಣ, ನೀನು ಇಲ್ಲದ ಮಾತಾಡ್ಬೇಡ ಅಂತ ತಿಳಿದುಕೊಂಡು ಚೆನ್ನಾಗಿ ಬೈದು ಹೊರಟೋಗ್ತಾ ಇದ್ದಾನೆ. ಆಗ ಇವನ್ ಕೇಳ್ತಾನೆ, ನೋಡಪ್ಪ ನೀನ್ ಯಾಕೆ ವಿದ್ಯೆ ಕಲಿತಾ ಇಲ್ಲ, ನೀನ್ ಯಾಕೆ ಇಷ್ಟು ಕೊಳಕಾಗಿದ್ದೀಯಾ, ಬಾ ನಮ್ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರು ಪಾಠ ಕಲಿಸ್ತಾರೆ ಅಂತ ಕರ್ಕೊಂಡು ಹೋಗ್ತಾನೆ. ಅಯ್ಯೋ ಆ ಗುರುವೋ ಅವನು ಬರೀ ಗಿಳಿಯಂತ ಶಾಸ್ತ್ರ ಓದಿದವನೇ ವಿನಃ ಮಾನವೀಯತೆ ಇದ್ದ ಗುರು ಅಲ್ಲ. ಈ ಹೊಲೆಯಾರ ಹುಡುಗರ ಕೈ ಹಿಡ್ಕೊಂಡು ಶಾಲೆಯೊಳಕ್ಕೆ ಬಸವಣ್ಣ ಕರ್ಕೊಂಡು ಬರೋದೇ ತಡ ಅವನು ಜಿಗಿದು ಹಾರ್ತಾ ಇದ್ದಾನೆ. ಇದೇನೋ ಮೂರ್ಖ ನೀನು, ಒಳ್ಳೆ ಮಾದರ್ಸನಂತ ಬ್ರಾಹ್ಮಣನ ಮಗನಾಗಿ ಏನು ಅವಿವೇಕ ಮಾಡ್ತಾ ಇದೀಯೋ, ಆ ಹೊಲೆಯವ್ರನ್ನ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ. ಇವನಿಗೆ ಆಶ್ಚರ್ಯ, ಯಾಕೆ ಗುರುಗಳೇ ಕರ್ಕೊಂಡ್ ಬರ್ಬಾರ್ದೆ, ಅಯ್ಯೋ ಹೊಲೆ ಮುಂಡೆ ಕಣು, ಯಾಕೆ ನನ್ನಂತೆ ಅವನಿಗೂ ಕೈ ಕಾಲು ಕಿವಿ ಕಣ್ಣು ಮೂಗು ಬಾಯಿ ಎಲ್ಲ ಇದೆಯಲ್ಲ ಗುರುಗಳೇ, ಅದ್ಯಾಕಂತೆ ಅವನಿಗೆ ಕೇಳು, ನಿನಗೆ ಅರ್ಥ ಆಗಲ್ಲ ಕಣಯ್ಯ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾಂಸಾಹಾರವನ್ನು ಮಾಡ್ತಾ ಇದ್ದಾರೆ. ಮಾಂಸಾಹಾರವನ್ನು ಮಾಡಿದ್ದಕ್ಕೆ ಅವ್ರನ್ನ ಮುಟ್ಟಿಸ್ಕೋಬಾರ್ದ ಕೇಳ ಅವರು. ಮತ್ತೆ ಗುರುಗಳೇ ಬೆಕ್ಕು ಮಾಂಸಾಹಾರ ಮಾಡುತ್ತಲ್ಲ, ಇಲಿನ ಕಚ ಕಚ ತಿನ್ನುತ್ತೆ, ಮತ್ತೆ ಅದನ್ನ್ಯಾಕೆ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದೀರಲ್ಲ ನೀವು. ಮಾಂಸಾಹಾರ ಮಾಡಿದ ಮಾತ್ರಕ್ಕೆ ಅವರು ಮುಟ್ಟಕ್ಕೆ ಅನರ್ಹರಾದ್ರೆ ಬೆಕ್ಕು ಏನ್ ಮಾಂಸಾಹಾರಿಯೋ ಸಸ್ಯಾಹಾರಿಯೋ? ಹಾ, ಇಲಿನ ತಿಂದು ಬರುತ್ತೆ, ಅದನ್ನ ತೊಡೆ ಮೇಲೆ ಇಟ್ಕೊಂಡು ಕೂತಿದ್ದೀರಿ, ಅಡುಗೆ ಮನೆ ಒಳಗೂ ಬಿಟ್ಕತ್ತೀರಿ, ಅಷ್ಟೇ ಏನು ಅದು ಬಂದು ನಿಮ್ಮ ಹಾಲಿನ ಪಾತ್ರೆಯಲ್ಲಿ ಬಾಯಿ ಇಡುತ್ತಲ್ಲ. ಆವಾಗ ಗುರುಗಳಿಗೆ ಬಹಳ ಸಿಟ್ಟು ಬಂದ್ಬಿಡ್ತು, ಹಿಡ್ಕೊಂಡು ರಪ್ಪ ಹೊಡೆದು ಬಿಟ್ರು, ಚೆನ್ನಾಗಿ ಕಪಾಳಕ್ಕೆ ಹೊಡಿತಾರೆ. ಆದ್ರೆ ಬಸವಣ್ಣನ ಮನಸ್ಸು ಮತ್ತೊಮ್ಮೆ ಆಘಾತಕ್ಕೊಳಗಾಯ್ತು. ಹೌದಾ, ದೇವರು ಈ ತರ ಸೃಷ್ಟಿ ಮಾಡಿದಾನೆಯೇ? ಅಲ್ಲ, ಒಂದು ಮಾತು ಹೇಳ್ತಾ ಒಂದು ಬಸವಣ್ಣ, ಅವರು ಚಪ್ಪಲಿಗಳನ್ನು ಮಾಡಿಕೊಡ್ತಾರೆ, ಸತ್ತ ದನಗಳ ಚರ್ಮವನ್ನು ತೆಗೆದು ಚಪ್ಪಲಿ ಮಾಡ್ಕೊಡ್ತಾರೆ, ಅದಕ್ಕಾಗಿ ಅವ್ರು ಕೇಳು. ಆಗ ಬಸವಣ್ಣ ಹೇಳ್ತಾ ಇದ್ದಾನೆ, ಗುರುಗಳೇ ಚಪ್ಪಲಿಗಳನ್ನ ಮಾಡುವವರು ಕೇಳಾದ್ರೆ ಅದನ್ನ ಹಾಕೊಳ್ತೀವಲ್ಲ, ಮತ್ತೆ ಚಪ್ಪಲಿ ಅದು ಅಸ್ಪೃಶ್ಯ ಅಲ್ವಾ, ಅವ್ರು ಮಾಡ್ಕೊಟ್ಟಿರ್ತಾರೆ ನಾವು ಹಾಕೊಳ್ಳೋದು ಅಂತ ಹೇಳಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ಹೀಗೆ ಬಾಲ್ಯದಿಂದಲೇ ಬಸವಣ್ಣನಿಗೆ ಅದ್ಭುತವಾದ ಒಂದು ವಿಚಾರ ಶಕ್ತಿ ಇತ್ತು ಅನ್ನೋದನ್ನ ನಾವು ಕಾಣ್ತೇವೆ. ಇಂತಹ ಬಸವಣ್ಣ ಒಂದು ದಿವಸ ಒಂದು ವಿಶೇಷವಾದ ಪ್ರಸಂಗವನ್ನ ಎದುರಿಸುವಂತ ಸನ್ನಿವೇಶ ಅದು ಒದಗಿ ಬಂದಿದೆ. ಯಾವುದದು ಅಂತಂದ್ರೆ, ಹೀಯಳು ಆಗಿಹ ಅಕ್ಕಗೆ ಮೊದಲು ಜನ್ನಿವಾರವು ಸಿಗಬೇಕೆನಲು. ಹಿರಿಯಳು ಆಗಿಹ ಅಕ್ಕಗೆ ಮೊದಲು ಜನ್ನಿವಾರವು ಸಿಗಬೇಕೆನಲು. ಶಾಸ್ತ್ರಾಧಾರವ ನುಡಿಯೆ ತಾಯಿ ತಂದೆ ಸತ್ಯವ ಹಿಡಿದು ಅವರನೆ ತೊರೆದೆ. ಶಾಸ್ತ್ರಾಧಾರವ ನುಡಿಯ ತಾಯಿ ತಂದೆ ಸತ್ಯವ ಹಿಡಿದು ಅವರನೆ ತೊರೆದೆ. ಸತ್ಯವ ಹಿಡಿದು ಅವರನೆ ತೊರೆದೆ. ಅಂದ್ರೆ ಒಂದು ದಿವಸ ಏನಾಗಿದೆ, ಬಸವಣ್ಣನಿಗೆ 8 ವರ್ಷ ತುಂಬ್ತಾ ಬಂದಿವೆ. ಸಂಪ್ರದಾಯದ ಪ್ರಕಾರ
ದೀಕ್ಷೆ ಆಗಬೇಕು. ಅಲ್ಲಿ ಉಪನಯನ ಅನ್ನುವ ಸಂಸ್ಕಾರ ಇದೆ. ದ್ವಿಜ ದೀಕ್ಷೆ ಅಂತ ಅದಕ್ಕೆ ಕರೀತಾರೆ. ಮೊಟ್ಟ ಮೊದಲನೇ ಬಾರಿಗೆ ತಾಯಿ ತಂದೆಗಳ ಹೊಟ್ಟೆಯಲ್ಲಿ ಮನುಷ್ಯ ಹುಟ್ಟುತ್ತಾನೆ. ಎರಡನೇ ಬಾರಿಗೆ ಮಂತ್ರ ಸಂಸ್ಕಾರದಿಂದ ಹುಟ್ಟುತ್ತಾನೆ. ಆಗ ಅವನು ದ್ವಿಜನಾಗ್ತಾನೆ. ದ್ವಿಜ ದೀಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಎಲ್ಲ ಉಪನಯನಕ್ಕೆ ಸಿದ್ಧತೆಯಾಗಿದೆ. ಎಲ್ಲಾ ಕಡೆಯಿಂದಲೂ ನೆಂಟರು ಇಷ್ಟರು ಬಂದಿದ್ದಾರೆ. ಗಂಡನ ಮನೆಯಿಂದ ಕೂಡಲ ಸಂಗಮದ ಹತ್ತಿರದಲ್ಲಿ ಇದ್ದ ಶಿವಪುರ ಅಥವಾ ಅಗ್ರಹಾರ, ಬ್ರಹ್ಮಪುರ ಅಂತ ಅದಕ್ಕೆ ಹೆಸರು. ಅಂತಹ ಬ್ರಹ್ಮಪುರಿಯಿಂದ ಅಕ್ಕನಾಗಲಾಂಬಿಕೆಯೂ ಕೂಡ ಬಂದಿದ್ದಾಳೆ ತಮ್ಮನ ಉಪನಯನದಲ್ಲಿ ಭಾಗಿಯಾಗಲಿಕ್ಕೆ ಅಂತ. ಹೀಗೆ ಬಂದಿರುವ ಸನ್ನಿವೇಶದಲ್ಲಿ ಏನಾಗಿದೆ, ಜನ ಎಲ್ಲ ಸೇರಿದ್ದಾರೆ. ಆಗ ಪ್ರಶ್ನೆಗಳನ್ನ ಬಸವಣ್ಣ ಕೇಳಿ ಉಪನಯನ ಅಂದ್ರೇನು ಅಂತ ಇದ್ದಾರೆ. ಹೇಳ್ತಾ ಇದ್ದಾರೆ ಮಾದರಸ, ನೋಡಪ್ಪ, ನಮ್ಮ ಈ ಭೌತಿಕವಾದ ಕಣ್ಣುಗಳು ಹೊರಗಡೆ ಜಗತ್ತನ್ನ ನೋಡ್ತಾವೆ ವಿನಃ ಒಳಗಿನ ಜಗತ್ತನ್ನಲ್ಲ. ಒಳಗಿನ ಜಗತ್ತನ್ನ ನೋಡಲಿಕ್ಕೆ ನಮಗೆ ವಿಶೇಷವಾದ ಕಣ್ಣು ಬೇಕು, ಅದು ಜ್ಞಾನದ ನೇತ್ರ. ಅಂತಹ ಜ್ಞಾನ ನೇತ್ರವನ್ನ ಕೊಡುವಂತಹ ಒಂದು ಸಂಸ್ಕಾರವೇ ಉಪನಯನ. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಪ್ರದಾಯದಂತೆ ಇದಕ್ಕೆ ನಾವು ಬದ್ಧರಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಆಗ ಬಸವಣ್ಣ ಹೇಳ್ತಾರೆ, ಅಪ್ಪ, ನನಗಿಂತಲೂ ದೊಡ್ಡವಳು ಅಕ್ಕ. ಆಕೆಗೆ ಹಣ್ಣು ಸಿಕ್ಕಿದ್ರೆ ನಾನು ಹಣ್ಣು ತಿಂತೇನೆ. ಆಕೆಗೆ ಹೊಸ ಬಟ್ಟೆಗಳು ಇದ್ದರೆ ಮಾತ್ರ ನಾನು ಹೊಸ ಬಟ್ಟೆ ತೊಡ್ತೇನೆ. ಪ್ರತಿಯೊಂದನ್ನು ಅಕ್ಕನಿಗೆ ಮೊದಲು ಕೊಟ್ಟು ನಾನು ನಂತರ ಸ್ವೀಕಾರ ಮಾಡ್ತೇನೆ. ಅದಕ್ಕಾಗಿ ಮೊದಲು ಅಕ್ಕನಿಗೂ ಉಪನಯನ ಆದ್ರೆ, ಅವಳಿಗೂ ಜನಿವಾರ ದೀಕ್ಷೆ ಆದ್ರೆ, ನಾನು ಉಪನಯನ ಮಾಡಿಸ್ಕೊಂಡು ಜನಿವಾರವನ್ನ ಹಾಕೊಳ್ತೇನಪ್ಪ ಅಂತ ಇದ್ದಾನೆ. ಮಾದರಸ ಆಗ ಬಿಚ್ಚಿ ಬೀಳ್ತಾ ಇದ್ದಾನೆ. ಅಲ್ಲಿ ನಡೆದಂತಹ ಬಂಧು ಬಳಗದವ್ರು ಹೇಳ್ತಾರೆ, ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಯಜ್ಞೋಪವೀತವನ್ನು ಕೊಡುವಂತಹದ್ದಿಲ್ಲ. ಗಾಯತ್ರಿ ಮಂತ್ರವನ್ನ, ಯಜ್ಞೋಪವೀತವನ್ನ ಕೊಡೋಲ್ಲ. ಉಪನಯನ ಸಂಸ್ಕಾರ ಹೆಣ್ಣು ಮಕ್ಕಳಿಗೆ ನಿಷಿದ್ಧ ಅಂತಾರೆ. ಆಗ ಬಸವಣ್ಣ ಕೇಳ್ತಾ ಇದ್ದಾನೆ, ಅದ್ಯಾಕಪ್ಪ ಹೆಣ್ಣು ಮಕ್ಕಳಿಗೆ ನಿಷಿದ್ಧ? ಶಾಸ್ತ್ರಿಗಳೇ, ನೀವು ಈಗ ಉಪನಯನ ಮಾಡಕ್ ಬಂದಿದ್ದೀರಲ್ಲ, ಯಾಕೆ ಹೆಣ್ಣು ಮಕ್ಕಳಿಗೆ ನಿಷಿದ್ಧ? ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನೋಡು, ಹೆಣ್ಣು ಮಕ್ಕಳು ಅಂದ್ರೆ ಶೂದ್ರರು, ಅವರು ರಜಸ್ವಲಯರಾಗ್ತಾ ಇದ್ದಾರೆ, ಶೂದ್ರರು. ಅದಕ್ಕಾಗಿ ಅವರು ಧರ್ಮ ಸಂಸ್ಕಾರ ಬಾಹಿರರು. ಬಸವಣ್ಣ ಕೇಳ್ತಾನೆ, ಏನು ಶಾಸ್ತ್ರಿಗಳೇ, ಪುರುಷನಿಗೆ ಜನ್ಮವನ್ನು ಕೊಟ್ಟಂತವಳು ತಾಯಿ ಹೆಣ್ಣು, ಪುರುಷನ ಜೀವನದಲ್ಲಿ ಒಡನಾಡುವಂತಹ ಹೆಂಡತಿ ಹೆಣ್ಣು, ಅವನ ಮಗಳಾಗಿ ಹುಟ್ಟುವಂತಹ ಆ ವಾತ್ಸಲ್ಯಮಯಿ ಶಿಶುವು ಹೆಣ್ಣು, ಮನೆಗೆ ಬಂದು ಸೊಸೆಯಾಗಿ ತಮ್ಮ ಮನೆಯ ಒಂದು ದೀಪವನ್ನ ಹಚ್ಚುವಂತಹ ಸೊಸೆ ಹೆಣ್ಣು. ಇಡೀ ಹೆಣ್ಣು ಕುಲವನ್ನೇ ನಾವು ಶೂದ್ರರು ಅಂತ ಕರೆದು ಧರ್ಮ ಸಂಸ್ಕಾರದಿಂದ ವಂಚಿತರನ್ನು ಮಾಡ್ಬಿಡೋದೆ ಎಂತ ಅನ್ಯಾಯ ಇದು. ಆದ್ದರಿಂದ ಹೆಣ್ಣು ಮಕ್ಕಳಿಗೂ ಕೊಡುವಂತಾಗಬೇಕು, ಅಕ್ಕನಿಗೆ ಕೊಟ್ರೆ ಮಾತ್ರ ನಾ ತಗೊಳ್ತೇನೆ ಅಂದ್ಬಿಟ್ಟ. ಮಾದರಸನಿಗೆ ಬಲೆ ಕೋಪ ಬಂತು. ಎಷ್ಟು ಉದ್ದಟ ನೀನು, ಕೊಡೋದಿಕ್ಕೆ ನಾನ್ ಯಾರು, ಕೇಳೋದಿಕ್ಕೆ ನೀನ್ ಯಾರು? ಸಂಪ್ರದಾಯದಲ್ಲಿ ಇದ್ದಂತೆ ನಡಿಬೇಕೇ ವಿನಃ ಉದ್ದಟದ ಮಾತಾಡ್ಬೇಡ ನೀನು ಅಂತಾನೆ. ಅವಾಗ ತಾಯಿ ಮಾತನಾಂಬಿಕೆ ಬಂದು, ಮಗು, ಹಾಗೆಲ್ಲ ಹಿರಿಯರು ಅದ್ರ ಮಾತಾಡಕ್ ಹೋಗ್ಬೇಡಪ್ಪ, ಸುಮ್ನೆ ಹೇಳಿದ್ದು ಕೇಳಿ ಮಾಡಿಸ್ಕೋ. ಆಗ ಬಸವಣ್ಣ ಅಂತಾನೆ, ಅಮ್ಮ, ನಿಮಗೋಸ್ಕರ ನಾನು ಈ ಹಕ್ಕನ್ನು ಕೇಳ್ತಾ ಇರೋದು. ನಾನು ಪುರುಷನಾಗಿ ಹುಟ್ಟಿದ್ದೀನಿ, ನನಗೆ ಈ ಸೌಲಭ್ಯ ಇದೆ. ಹೆಣ್ಣಾದ ನಿನಗಿಲ್ಲ, ಅಕ್ಕನಿಗಿಲ್ಲ, ಹೆಣ್ಣು ಕುಲಕ್ಕೆ ಇಲ್ಲ. ಅದಕ್ಕಾಗಿ ಸ್ತ್ರೀ ಕುಲಕ್ಕೆ ಈ ಕೊಡುಗೆಯನ್ನು ಕೊಡಿ ಅಂತ ನಾನು ಕೇಳ್ತೇನೆ ಹೊರತು ನನಗಾಗಿ ನಾನು ಕೇಳ್ತಾ ಇದ್ದೇನೆ. ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದು ನಿನಗೆ ಅರ್ಥ ಆಗುವಂತ ವಿಷಯ ಅಲ್ಲಮ್ಮ ಇದು ಅಂತ ಹೇಳ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಮಾದರಸ ಹೇಳ್ತಾನೆ, ಕೇಳೋದು ಹೇಳೋದು ಇದೆಲ್ಲ ಸಾಧ್ಯ ಇಲ್ಲ, ಸಂಪ್ರದಾಯದಲ್ಲಿ ಇದ್ದಂತೆ ನಡಿಬೇಕೇ ವಿನ ಈಗ ನಡೀದೇ ಇದ್ರೆ ನೀನ್ ನನ್ನ ಮಗ ಅಲ್ಲ, ನಾನ್ ನಿನ್ನ ಅಪ್ಪ ಅಲ್ಲ ಅಂತಂದ್ಬಿಟ್ಟ. ಆವಾಗ ಬಸವರಸ ಹೇಳ್ತಾ ಇದ್ದಾರೆ, ಹೌದಾ ಅಪ್ಪ, ಹಾಗಾದ್ರೆ ಒಂದು ಮಾತು ನಾನು ಹೇಳ್ತೇನೆ, ಸಂಪ್ರದಾಯದಲ್ಲಿ ಇರುವುದೆಲ್ಲ ಅಸತ್ಯ ಇದ್ರೂ ಅದರ ನಡಿ ಅಂದ್ರೆ ನಾನ್ ನಡೆಯೋಕ್ ತಯಾರಿಲ್ಲ. ನನ್ನ ಅಂತರಾತ್ಮ ಯಾವುದನ್ನು ಒಪ್ಪುತ್ತೋ, ಪರಮಾತ್ಮನು ಯಾವುದನ್ನು ಮೆಚ್ಚುತ್ತಾನೋ ಅದನ್ನ ಮಾತ್ರ ನಾನು ಒಪ್ತೇನೆ ಹೊರತು ನೀನ್ ಹೇಳ್ತೀಯ ಅಂತ ನಾನು ಖಂಡಿತ ಒಪ್ಕೊಳ್ಳೋಲ್ಲ. ಆ ತಕ್ಷಣವೇ ತಾಯಿ ಬಂದು ಹೇಳ್ತಾಳೆ, ಮಗು ಹಾಗೆಲ್ಲ ಹಠ ಮಾಡ್ಬೇಡಪ್ಪ, ನೋಡು, ತಾಯಿಯೇ ದೇವರು, ತಂದೆಯೇ ದೇವರು, ಗುರುವೇ ದೇವರು ಅಂತ ಶಾಸ್ತ್ರಗಳು ಹೇಳೋದಿಲ್ವೇ? ತಂದೆ ಮಾತು ಕೇಳಪ್ಪ. ಬಸವಣ್ಣ ಹೇಳ್ತಾನೆ, ಅಮ್ಮ, ನಾನು ತಾಯಿ ದೇವರು ತಂದೆ ದೇವರು ಅಂತ ನಾನು ನಂಬೋಲ್ಲ. ದೇವರೇ ನನ್ನ ತಾಯಿ, ದೇವರೇ ನನ್ನ ತಂದೆ ಅಂತ ನಂಬಿ ಅವನ ಆಜ್ಞೆಯಂತೆ ನಡೀತೇನೆ.